Good morning, students. Welcome back to the Vidya Shakti Maths online class. And also, I also welcome to the all teachers who have attended this session. Okay. So today we are going to start a chapter. Already ನಾವು ಏನ್ ಮಾಡಿದ್ವಿ ನಮ್ಮ previous class ಒಳಗೆ ಅದನ್ನ start ಮಾಡಿದ್ವಿ. That is square and square roots ಅನ್ನೋ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಸೊ ಅದ್ರ ಬಗ್ಗೆ ಈಗ ಆಲ್ರೆಡಿ 2 ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಈಗ ಅದರ ನೆಕ್ಸ್ಟ್ ಪಾರ್ಟ್ ಅನ್ನ ನೋಡೋಣ ಅಂತ. ಹಾಗಾದ್ರೆ ಟಾಪಿಕ್ ಯಾವುದು? ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್. ಓಕೆ. ಸ್ಕ್ವೇರ್ and square roots. Square and square roots. Okay. Square roots. ಹೌದಾ? ಇಲ್ಲೇನಾಯ್ತು ನಮ್ದು ವರ್ಗ ಮತ್ತು ವರ್ಗ ಮೂಲಗಳನ್ನ ನಾವು ಆಲ್ರೆಡಿ ಕಲಿತಾ ಇದ್ದೀವಿ. ಓಕೆ. ಸೊ ಇನ್ ಅವರ್ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಕಂಟಿನ್ಯೂ ಸಬ್ಸ್ಟ್ರಾಕ್ಷನ್ ಇಂದ ನಾವು ಹೌ ಟು ಫೈಂಡ್ ಸ್ಕ್ವೇರ್ ರೂಟ್ಸ್ ಅನ್ನೋದನ್ನ ಕಲ್ತಿದ್ವಿ. ಕಂಟಿನ್ಯೂ ಯಾವ್ದ್ರಿಂದ ಹೇಳ್ರಿ? ಆಡ್ ನಂಬರ್ ಇಂದ ಅಂದ್ರೆ ಬೆಸ ಸಂಖ್ಯೆಗಳಿಂದ ನಾವು ಒಂದು ವರ್ಗ ಸಂಖ್ಯೆಯನ್ನ ಅಂದ್ರೆ ಸ್ಕ್ವೇರ್ ನಂಬರ್ ಅನ್ನ ನಾವು ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಕಂಟಿನ್ಯೂ ವಿತ್ ಯಾವ್ದು ಹೇಳ್ರಿ? ವಿತ್ ದ ಹೆಲ್ಪ್ ಆಫ್ ಆಡ್ ನಂಬರ್ಸ್. ಅಂದ್ರೆ ಬೆಸ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ತಾ ಇದ್ವಿ? ಅದನ್ನ ಕಂಟಿನ್ಯೂ ಸಬ್ಟ್ರಾಕ್ಟ್ ಮಾಡ್ತಾ ಆ ಒಂದು ಸ್ಟೆಪ್ ನಿಂದ ಯಾವ ರೀತಿ ನಾವು ಒಂದು ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿಬಹುದು ಅನ್ನೋದನ್ನ ನಾನು ಲಾಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ. ಸೊ ಫಸ್ಟ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ, ರೈಟ್? ಸೊ 25 ದಿಂದ ಸಬ್ಟ್ರಾಕ್ಟ್ ಮಾಡೋದನ್ನ, ಅದನ್ನ ಬಿಟ್ಟು ಈಗ ಬೇರೆದನ್ನ ನಾನು ಒಂದು ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ. 36 ತಗೋಬಹುದಾ? 36 ನೋಡೋಣ ಅಂತ. ಓಕೆ. 36 ಫಸ್ಟ್ ಐ ಕ್ಯಾನ್ ರೈಟ್ ಆಡ್ ನಂಬರ್ಸ್. ಓಕೆ. ಸೊ ಆಡ್ ನಂಬರ್ಸ್ ಮೀನ್ಸ್ 1, 3, ರೈಟ್? 5, 7 and 9 and then 11. These are all odd numbers. Okay. ನಾವ್ ಏನ್ ಮಾಡ್ಬೇಕು? ಈ 36 ದಿಂದ ಇದನ್ನ ಏನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡ್ತಾ ಮೈನಸ್ ಮಾಡ್ತಾ ಅಪ್ ಟು ಎಲ್ಲಿವರೆಗೂ 0 ಬರೋವರೆಗೂ ನಾವ್ ಏನ್ ಮಾಡ್ಬೇಕು? ಮೈನಸ್ ಮಾಡ್ತಾ ಹೋಗ್ಬೇಕು. ಅವಾಗ ಅದು -0 ಬಂತು. ಇದು ಏನ್ ಅನ್ಕೋಬೇಕು ನಾವು? ಇದು ದಿಸ್ ಇಸ್ ದ ಸ್ಕ್ವೇರ್ ನಂಬರ್ ಅಂತ ಅನ್ಕೋಬೇಕು. ಇನ್ ಕೇಸ್ ಅದು ಮೈನಸ್ ಬರ್ಲಿಲ್ಲ ಅಂತಂದ್ರೆ ನಾವ್ ಏನ್ ಅನ್ಕೋಬೇಕು? ಅದು ಸ್ಕ್ವೇರ್ ನಂಬರ್ ಅಲ್ಲ ಅಂತ ನಾವು ಐಡೆಂಟಿಫೈ ಮಾಡ್ಬೇಕು. ಓಕೆ. ಸೊ ಈಗ 36 ಫಸ್ಟ್ ಆಡ್ ನಂಬರ್ ಏನಿದೆ ನಮ್ಗಿಲ್ಲೇ? 1 ಇದೆ. ಸೊ ಇದನ್ನ ಏನ್ ಮಾಡ್ತೀನಿ? -1 ದಿಂದ. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ನೋಟಿಸ್ ಮಾಡ್ಬೇಕಿತ್ತು, ಹಂಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದೆ, ಸಾರಿ. ಸೊ ಇವತ್ತು ಆಸ್ ಪರ್ ಟೈಮ್ ಟೇಬಲ್ ನಮ್ದು ಏನಾಗಿತ್ತು? ಸೈನ್ಸ್ ಕ್ಲಾಸ್ ಇತ್ತು. ಓಕೆ. ಸೊ ಫಾರ್ ಸಮ್ ರೀಸನ್ ಆ ಮೇಡಮ್ ತಗೊಳ್ತಾ ಇಲ್ಲ, ನಾನ್ ತಗೊಳ್ತಾ ಇದ್ದೀನಿ. ನಂದು ಈವ್ನಿಂಗ್ ಸೆಷನ್ ಇತ್ತು ಇವತ್ತು. ಹೌದಾ? 5:30 to 6 ಮ್ಯಾಥ್ಸ್ ಕ್ಲಾಸ್ ಇತ್ತು. ಸೊ ಇವಾಗ ಸೈನ್ಸ್ ಇತ್ತು. ಅವಾಗ 5 to 5:30 ಸೈನ್ಸ್ ಇತ್ತು. ಆಮೇಲೆ 5:30 to 6 ನಂದಿತ್ತು. ಸೊ ಆ ಕ್ಲಾಸ್ ಅನ್ನ ನಾನು ಇವಾಗ ತಗೊಳ್ತಾ ಇದ್ದೀನಿ. ಅದೇ ಸೈನ್ಸ್ ಮೇಡಮ್ 5 to 6 ಇವತ್ತು ನಿಮಗ ಸೈನ್ಸ್ 1 hour ಈವ್ನಿಂಗ್ ನಡೀತಾ ಇದೆ. ಹೌದಾ? ಸೊ ಅದನ್ನ ಹೇಳ್ಬೇಕಿತ್ತು, ನಾನು ಹಂಗೆ ಮರೆತು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದ್ದೆ. ಓಕೆ. ಸ್ವಲ್ಪ ಅಡ್ಜಸ್ಟ್ ಆಸ್ ಪರ್ ಟೈಮ್ ಟೇಬಲ್ ಇವತ್ತು ಸೈನ್ಸ್ ಇತ್ತು. ಸೈನ್ಸ್ ಬದ್ಲಿ ನಾನು ಮ್ಯಾಥ್ಸ್ ತಗೊಳ್ತಾ ಇದ್ದೀನಿ. ಅವ್ ಎರಡು ಕ್ಲಾಸ್, ಈಗ ಮಾರ್ನಿಂಗ್ ಸೆಷನ್ ಈವ್ನಿಂಗ್ ಸೆಷನ್ ಎರಡೂ ಸೇರಿನ ಮೇಡಮ್ 5 to 6 ನಿಮ್ಗ ಈವ್ನಿಂಗ್ ಸೆಷನ್ ಅನ್ನ ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಆ ಕ್ಲಾಸಿಗೂ ಅಟೆಂಡ್ ಆಗ್ರಿ. ಓಕೆ. ಸೊ ಈಗ 36 -1 ಅಂತ ಇದೆ. ಸೊ 36 -1 ಮಾಡಿದ್ರೆ ಎಷ್ಟು ಬಂತು ನಮಗೀಗ? 35 ಬಂತು, ರೈಟ್? ಓಕೆ ಸರ್. ಓಕೆ. ಸೊ 35 ಮೈನಸ್ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? 3 ಅನ್ನ ಇದ್ ಮಾಡ್ಬೇಕು. ಹೌದಾ? 3. ಓಕೆ. 35 -3. 35 - 3 ಮಾಡಿದ್ರೆ ಎಷ್ಟು ಬಂತು? 32 ಬಂತು, ರೈಟ್? 32 ಬಂತು. ನೆಕ್ಸ್ಟ್ 32 ಮೈನಸ್ ಇಲ್ಲಿ ಏನ್ ಮಾಡ್ಬೇಕು ನಾನೀಗ? 5 ಅನ್ನ ಅಗೇನ್ ನೆಕ್ಸ್ಟ್ ಆಡ್ ನಂಬರ್ ಯಾವ್ದಿದೆ ನಮ್ಗೆ? 5 ಇದೆ. ಹಾಗಾದ್ರೆ 5 ಅನ್ನ ನೋಡ್ರಿ ಎಷ್ಟಾಯ್ತು? ಇಲ್ಲೇನಾಯ್ತು? 32 - 5 ಮಾಡಿದ್ರೆ ಎಷ್ಟು ಬಂತು? 27 ಬಂತು, ರೈಟ್? ನೆಕ್ಸ್ಟ್ 27 ಮೈನಸ್ ಈಗ ಏನ್ ಮಾಡ್ಬೇಕು ನಾನು? 7 ಮಾಡ್ಬೇಕು, ರೈಟ್? 7 ಮಾಡಿದ್ರೆ ಎಷ್ಟು ಬಂತು? 20 ಬಂತು, ಕರೆಕ್ಟಾ? 20 ಬಂತು. ಸೊ ನೆಕ್ಸ್ಟ್
20 ಮೈನಸ್ ಈಗ ನೆಕ್ಸ್ಟ್ ಆಡ್ ನಂಬರ್ ಇವೆಲ್ಲ ಕಂಪ್ಲೀಟ್ ಅದು. ಈಗ ನೆಕ್ಸ್ಟ್ ಐ ಕ್ಯಾನ್ ಟೇಕ್ 9. ಓಕೆ, ಸೊ 9. ಸೊ 20 minus 9 is 11, right? So 11 minus next odd number is 11. We have to subtract from 11. Okay, 11 minus 11 is 0 ಅಂತ ಆಯ್ತು. ಓಕೆ, 0 ಬಂತು, ನೋ ಪ್ರಾಬ್ಲಮ್. ಹೌದಾ? ಸೊ ಹಾಗಾದ್ರೆ ಈ ಒಂದು 36 ಅನ್ನ ಕಂಟಿನ್ಯೂ ಸಬ್ಟ್ರಾಕ್ಟ್ ಮಾಡಿ ನಾವು 0 ಅನ್ನ ಪಡಿಲಿಕ್ಕೆ ಎಷ್ಟು ಸ್ಟೆಪ್ ಅನ್ನ ತಗೊಂಡ್ವಿ? ಎಷ್ಟು ಸ್ಟೆಪ್ಸ್ ತಗೊಂಡ್ವಿ? 1. ಹೌದಾ? ಫಸ್ಟ್ ಒನ್, second one, third one, and this is 4, this is 5, and finally this is the 6. Okay, so 36 6 step ತಗೊಂಡು ಅದು 0 ಬಂದಾಗ this is the square root of 36. ಹಾಗಾದ್ರೆ 36 ಇದ ಒಂದು ಸ್ಕ್ವೇರ್ ರೂಟ್ ಎಷ್ಟಾಗತ್ತೆ ನಮ್ಗ? 6 ಅಂತ ನಾವು ಐಡೆಂಟಿಫೈ ಮಾಡ್ಬೇಕು. ಯಾಕಂದ್ರೆ ಅದು 0 ಬರ್ಲಿಕ್ಕೆ 6 ಸ್ಟೆಪ್ ಅನ್ನ ತಗೊಳ್ತು. ಒಂಥರ ಇದೇನಂದ್ರ ಫನ್ ಟೈಪ್ ನಾವ್ ಏನ್ ಮಾಡ್ಬೇಕು, ಈಗ ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಬೇಕು ಅಥವಾ ಸ್ಕ್ವೇರ್ ನಂಬರ್ ಅನ್ನ ಯಾವ ರೀತಿ ಇದಾವ್ ಇವೆಲ್ಲ ನಮ್ಗೆ ಏನಾಗ್ತದೆ, ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ನಂಬರ್. ಓಕೆ, ಆ ಸ್ಕ್ವೇರ್ ನಂಬರ್ ಅನ್ನ ನಾವು ಸ್ಕ್ವೇರ್ ರೂಟ್ ಅನ್ನ ಯಾವ ರೀತಿ ಕಂಡು ಹಿಡಿಬಹುದು ಏನು ಅಂತ ಹೇಳಿ ಒಂದಿಷ್ಟು ನಿಮಗೆ ಜಸ್ಟ್ ಎಕ್ಸಾಂಪಲ್ಸ್ ಗಳು. ಓಕೆ, ಸೊ ಇನ್ನೊಂದ್ ನೋಡೋಣ. ಇನ್ನೊಂದ್ ನೋಡ್ಬೋದಾ? ನೀವೇ ಮಾಡ್ರಿ, ನನ್ಗ ನೀವು ಜಸ್ಟ್ ಹೇಳ್ತಾ ಹೋಗ್ಬೇಕು ನನ್ಗ. ಸೊ ಇದು ಸ್ಕ್ವೇರ್ ನಂಬರ್ ಹೌದು ಅಲ್ಲೋ ಅನ್ನೋದನ್ನ ನೀವು ನನಗೆ ಹೇಳ್ಬೇಕು. ಜಸ್ಟ್ ಸಿಂಪಲ್ ಇದೆ. 12 ಅಂತ ಇದೆ. ಇದು ಸ್ಕ್ವೇರ್ ನಂಬರ್ ಹೌದು ಅಲ್ಲೋ ಫಸ್ಟ್ ಹೇಳ್ಬೇಕು ನಮ್ಗೆ. ಜಸ್ಟ್ ಈಗ ಅದೇನಾಗಿದೆ, ಒಂದು ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ನೀವು ಡೈರೆಕ್ಟ್ ಆಗಿ ಹೇಳ್ತೀರಿ ದಿಸ್ ಇಸ್ ನಾಟ್ ದ ಸ್ಕ್ವೇರ್ ನಂಬರ್ ಅಂತ ಹೇಳ್ಬೋದು. ಹೌದಾ? ಯಾಕಂದ್ರ ನಮ್ಮ ಒಂದು ಪ್ರಾಪರ್ಟೀಸ್ ಏನಿದೆ ಗೊತ್ತಾ ನಿಮ್ಗೆ? ಲಾಸ್ಟ್ ಡಿಜಿಟ್ 1 ಇರ್ಬೇಕು, ಬಿಟ್ರೆ 4 ಇರ್ಬೇಕು, ಬಿಟ್ರೆ 6 ಇರ್ಬೇಕು, 9 ಈವನ್ ನಂಬರ್ ಆಫ್ ಝೀರೋಸ್ ಇರ್ಬೇಕು. ಬಟ್ ಇಲ್ಲಿ 2 ಇರೋದ್ರಿಂದ ನಾವು ಡೈರೆಕ್ಟ್ಲಿ ಐಡೆಂಟಿಫೈ ಮಾಡ್ಬೋದು ದಿಸ್ ಇಸ್ ನಾಟ್ ದ ಸ್ಕ್ವೇರ್ ನಂಬರ್ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಏನಾಗಿದೆ, ಸ್ಕ್ವೇರ್ 12 ಅಂತ ಇದೆ. ಹೌದಾ? ಸೊ ಇದನ್ನ ನಾವ್ ಏನ್ ಮಾಡ್ಬೋದು, ಕಂಟಿನ್ಯೂ ಸಬ್ಟ್ರಾಕ್ಟ್ ಮಾಡಿ ಏನ್ ಮಾಡೋಣ, ಕಂಟಿನ್ಯೂ ಸಬ್ಸ್ಟ್ರಾಕ್ಟ್ ಮಾಡೋಣ. ಫಸ್ಟ್ 1 ಅಂತ ತಗೋತೇನೆ, ಆಮೇಲೆ 3 ಅಂತ ತಗೋತೇನೆ, ಆಮೇಲೆ 5 ಅಂತ ತಗೋತೀನಿ, ನೆಕ್ಸ್ಟ್ 7 ಅಂತ ತಗೋತೀನಿ. ಇಷ್ಟೇ ಇರ್ಲಿ, ನೋಡೋಣ ಈಗ. ಹೌದಾ? ಸೊ ಈಗ ಏನಾಯ್ತು, 12 ಮೈನಸ್ 1 ಮಾಡ್ರಿ ಎಷ್ಟಾಯ್ತು? 11 ಆಯ್ತಾ? ರೈಟ್. ನೆಕ್ಸ್ಟ್ 11 ಮೈನಸ್ 3 ಮಾಡ್ರಿ ಎಷ್ಟಾಯ್ತು? 11 ಮೈನಸ್ 3 ಇಸ್ 8. ಕರೆಕ್ಟ್? ಹೌದಾ? 11 ಮೈನಸ್ 3 ಇಸ್ ಎಷ್ಟಾಯ್ತು? 8 ಆಯ್ತು. ನೆಕ್ಸ್ಟ್ 8 ಮೈನಸ್ 5 ಮಾಡ್ರಿ ಎಷ್ಟಾಯ್ತು? 3 ಆಯ್ತಾ? ರೈಟ್. 3 ಮೈನಸ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ ನಾನು 7 ದಿಂದ ಮೈನಸ್ ಮಾಡ್ಬೇಕು. ರೈಟ್, ಸಾರಿ. ಹಾ, 1 ಆಯ್ತು, 3 ಆಯ್ತು, 5 ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, 7 ದಿಂದ ನಾನು ಮೈನಸ್ ಮಾಡ್ಬೇಕಾದ್ರೆ 3 ಮೈನಸ್ 7 ಈಸ್ ಎಷ್ಟಾಯ್ತು? ಏನಾಯ್ತು? ಈಗ ನಂಗೆ ಸೈನ್ ರೂಲ್ ಬೇಕು, ನಾನು ಸ್ಟಾರ್ಟಿಂಗ್ ನಿಂದ ಹೇಳಿದೆ. ಇಲ್ಲಿ ಏನಾಯ್ತು, ಇವೇನಾಗಿದ್ದವು ವಿಜಾತಿಯ ಡಿಫ್ರೆಂಟ್ ಸೈನ್ ಅದಾವ. ಓಕೆ, ವಿಜಾತಿಯ ಸೈನ್ ಗಳಿದ್ದಾಗ ದೊಡ್ಡ ಸಂಖ್ಯೆ ಒಳಗೆ ನಾವು ಬಿಗ್ಗರ್ ಇಂಟೀಜರ್ ಒಳಗ ಸ್ಮಾಲರ್ ಇಂಟೀಜರ್ ಅನ್ನ ಮೈನಸ್ ಮಾಡ್ಬೇಕು. ದಟ್ ಈಸ್ 7 ಮೈನಸ್ 3 ಈಸ್ 4. ಓಕೆ, ಬಟ್ ಮೈನಸ್ ಸೈನ್ ಬರ್ತೈತಿ ಇಲ್ಲಿ. ಮೈನಸ್ ಸೈನ್ ಮೀನ್ಸ್ ಏನಾಗತ್ತಂಗಾದ್ರೆ ಇದು 0ಕ್ಕಿಂತ ಮುಂದೆ ಹೋಗ್ಬಿಡ್ತು, 0 ಬರ್ಲೇ ಇಲ್ಲ ನಮ್ಗೆ. ಹಾಗಾಗಿ ಇಲ್ಲಿ 0 ಬರ್ಲಿಲ್ಲ ಅಂತಂದ್ರೆ ನಮಗ ಅದು ಕ್ಲಿಯರ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ಅಥವಾ ಇಂಡಿಕೇಟ್ ಮಾಡ್ಬೋದು ದಿಸ್ ಇಸ್ ನಾಟ್ ಅ ಸ್ಕ್ವೇರ್ ನಂಬರ್ ಅಂತ ಹೇಳಿ. ಯಾಕಂದ್ರೆ ನಮಗ ಸ್ಕ್ವೇರ್ ನಂಬರ್ ರೂಲ್ಸ್ ಕಂಟಿನ್ಯೂ ಸಬ್ಟ್ರಾಕ್ಟ್, ಅದು ವಿತ್ ದ ಹೆಲ್ಪ್ ಆಫ್ ಆಡ್ ನಂಬರ್ ಇಂದ ನಾವ್ ಏನ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡಿದ್ವಿ ಅಂದ್ರ ಅದು 0 ಬಂತು, ಅದನ್ನ ಸ್ಕ್ವೇರ್ ನಂಬರ್ ಅಂತ ಐಡೆಂಟಿಫೈ ಮಾಡ್ಬೇಕು. ಅದ್ ಇನ್ ಕೇಸ್ 0 ಬರ್ಲಿಲ್ಲ, ಅದ ಆನ್ಸರ್ ಮೈನಸ್ ಬರ್ತಾ ಹೋಗ್ತಾ ಇತ್ತಂತಂದ್ರ ನಾವ್ ಏನ್ ಮಾಡ್ಬೇಕು, ದಿಸ್ ಇಸ್ ನಾಟ್ ಅ ಸ್ಕ್ವೇರ್ ನಂಬರ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೇಕು. ಅರ್ಥ ಆಯ್ತಾ? ಈ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಅಂದ್ರೆ ಇಲ್ಲಿ ಒಂದಿಷ್ಟು ಪ್ಯಾಟರ್ನ್ಸ್ ಗಳದಾವ ನಿಮ್ಗ. ಸೊ ಆ ಪ್ಯಾಟರ್ನ್ಸ್ ಹೇಳೋಕ್ಕಿಂತ ನಾನು ಡೈರೆಕ್ಟ್ ಎಕ್ಸಸೈಸಿಗೆ ಹೋಗೋದು ಬೆಟರ್ ಅಂತ ಅನಿಸ್ತೈತಿ. ಆದ್ರೂ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸ್ವಲ್ಪ ಇಂಟ್ರೆಸ್ಟಿಂಗ್ ಇರ್ಲಿ. ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನೆಕ್ಸ್ಟ್ ಐ ಗೋ ಟು ಎಕ್ಸಸೈಸ್ ಟು ಸಾಲ್ವ್. ಓಕೆ, ಸೊ ಇಲ್ಲೇನಾಗಿದೆ, ಒಂದು ಪ್ಯಾಟರ್ನ್ ನಿಮ್ ಟೆಕ್ಸ್ಟ್ ಬುಕ್ ಒಳಗಿದೆ, ಆದ್ರೂ ನಾನೇ ಒಂದ್ಸಲ ಬರೀತೀನಿ. 1 ಸ್ಕ್ವೇರ್ ಅಂತ ಇದೆ. ಹೌದಾ? ಇದನ್ನ ಅವ್ರು ಏನ್ ಬರ್ದಿದಾರೆ ಹೇಳ್ರಿ? 1 ಅಂತ ಬರ್ದಿದ್ದಾರೆ. ಕರೆಕ್ಟ್? ಅದಾದ್ಮೇಲೆ 11 ಸ್ಕ್ವೇರ್.
11 ಸ್ಕ್ವೇರ್ ಅಂದ್ರೆ ಅವಾಗ ಏನ್ ಬರ್ದಿದಾರು 1 2 1 ಅಂತ ಬರ್ದಿದ್ದಾರೆ. ಕರೆಕ್ಟಾ? ನೆಕ್ಸ್ಟ್ 1 1 ಹೌದಾ 111 ಸಾರಿ ಇದನ್ನ ಸ್ಕ್ವೇರ್ ಅಂತ ಬರ್ದಿದ್ದಾರೆ. ಓಕೆ, ಸ್ಕ್ವೇರ್ ಅಂತ ಇದ್ದಾಗ ಇದನ್ನ ಮತ್ತೆ ಅವ್ರು ಏನ್ ಮಾಡಿದಾರೆ ಹೇಳ್ರಿ 1 2 3 ಹೌದಾ ಇಲ್ಲಿ 3 ಟೈಮ್ಸ್ 1 ಇರೋದ್ರಿಂದ ಅವ್ರು ಯಾವ ಪ್ಯಾಟರ್ನ್ ಒಳಗ್ ಬರ್ದಾರ ನೋಡ್ಕೋತಾ ಹೋಗ್ರಿ ಸ್ವಲ್ಪ. ಇಲ್ಲಿ 1 2 3 ಆದ್ಮೇಲೆ ಮತ್ ಅಗೇನ್ ಏನ್ ಮಾಡಿದಾರೆ ಇಲ್ಲಿ 2 ಬರ್ದಿದಾರು, ನೆಕ್ಸ್ಟ್ 1 ಬರ್ದಿದ್ದಾರೆ. ಸ್ವಲ್ಪ ಇದು ನಿಮ್ಗೆ ಹೆಂಗಂದ್ರ ಜಸ್ಟ್ ಲೈಕ್ ಆಟ ಆಡ್ದಂಗ ಹೌದಾ. ಸೊ ನೀವ್ ಏನ್ ಮಾಡ್ಬೋದು ಈಸಿಲಿ ನೀವು ಬರೆಯಕ ಇದನ್ನ ಒಂಥರ ಫನ್ ಟೈಪ್ ನೀವು ಬರೀಲಿಕ್ಕೆ ರೂಢಿ ಮಾಡ್ಕೋಬಹುದು. ಹೌದಾ, ನೆಕ್ಸ್ಟ್ ಈಗ 4 ಟೈಮ್ 1 ಬಂತು ಹೌದಾ 1111 ಸ್ಕ್ವೇರ್ ಅಂತ ಬಂತು. ಇದನ್ನ ಯಾವ ರೀತಿ ಬರ್ದಿದಾರು ಹೌದಾ. ಇವೆಲ್ಲ ನೀವ್ ಏನ್ ಹಂಗೆ ಬರ್ದಿದಾರಲ್ಲ ಇದು 1 ಸ್ಕ್ವೇರ್ ಮಾಡಿದಾಗ ಇಷ್ಟು ಬಂತು, 11 ಸ್ಕ್ವೇರ್ ಮಾಡಿದಾಗ ಇಷ್ಟು ಬಂತು, ಇದು 111 ಸ್ಕ್ವೇರ್ ಮಾಡಿದಾಗ ಇಷ್ಟು ಬರ್ತೈತಿ. ಬಟ್ ಅದನ್ನ ಅವ್ರು ಏನ್ ಮಾಡ್ತಾ ಇದಾರು ನಮಗ ಫನ್ ಟೈಪ್ ಕಲಿಸ್ತಾ ಇದಾರು, ಅಂದ್ರೆ ನಾವು ಈಸಿಲಿ ಬರಿಬಹುದು ಅಂತ ಹೇಳಿ. ಓಕೆ, ಸೊ ಇಲ್ಲಿ ಏನಾಯ್ತು 1 2 3 4 ಟೈಮ್ 1 ಇರೋದ್ರಿಂದ ನಾನು ಏನ್ ಮಾಡ್ಬೇಕು ಕಂಟಿನ್ಯೂ ನಂಬರ್ ಅನ್ನ ಬರಿಬೇಕು 1 2 3 4 ಆತಾ. ಈಗ 4 ಇರೋದ್ರಿಂದ 4 ವರೆಗೂ ಬರೋದು. 4 ಆದ್ಮೇಲೆ ಮತ್ತೆ ಡಿಕ್ರೀಸಿಂಗ್ ಆರ್ಡರ್ ಒಳಗ ಬರಿಬೇಕು. 4 ಆದ್ಮೇಲೆ ಎಷ್ಟು ಬರಿಬೇಕು 3 ಬರಿಬೇಕು, ಅದಾದ್ಮೇಲೆ 2 ಬರಿಬೇಕು, ಅದಾದ್ಮೇಲೆ 1. ಅರ್ಥ ಆಯ್ತಾ? ಇದು ಈ ರೀತಿ ಬರಿಬೇಕು. ಇನ್ನೊಂದು ಲಾಸ್ಟ್ ನೋಡೋಣ 5 1 ಇದ್ದಿದ್ದನ್ನ ನೋಡೋಣ. ಓಕೆ, ಇವೆಲ್ಲ ನಮಗ ಒಂಥರ ಪ್ಯಾಟರ್ನ್ ಅಂದ್ರೆ ನಿಮ್ಗ ಎಕ್ಸಾಮ್ ಒಳಗೂ ಕೇಳ್ತಿರ್ತಾರೆ. ಸ್ಟಾರ್ಟಿಂಗ್ ಒಂದ್ 3 ಪ್ಯಾಟರ್ನ್ ಕೊಟ್ಟಿರ್ತಾರ. ಸೊ ಅದು ಯಾವ ರೀತಿ ಬರ್ದಾರ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಬೇಕು, ಅಲ್ಲಿ ಏನ್ ಟ್ರಿಕ್ ಅನ್ನ ಯೂಸ್ ಮಾಡಿದಾರಂತೆ. ಅದ್ರ ನೆಕ್ಸ್ಟ್ ಅದೇನ ಯೂಸ್ ಮಾಡ್ಕೊಂಡು ನಾವು ಬರಿಬೇಕು. ಈಗ ನೆಕ್ಸ್ಟ್ ಏನಾಯ್ತು 1 2 3 4 5 ಸ್ಕ್ವೇರ್ ಆಯ್ತು ಹೌದಾ. 5 ಟೈಮ್ಸ್ 1 ಬರೋದನ್ನ ಸ್ಕ್ವೇರ್ ಮಾಡಿದಾರೆ. ಹಾಗಾದ್ರೆ ಏನ್ ಬರಿಬೇಕು ಹೇಳ್ರಿ ನಾನೀಗ 1 to 5 ವರೆಗೂ ನಂಬರ್ ಅನ್ನ ಬರಿಬೇಕು. ಈಸಿ ಇದೆಲ್ಲ ಬರೀಲಿಕ್ಕೆ. ಇದೇ ರೀತಿ ನಿಮ್ಗೆ ಪ್ಯಾಟರ್ನ್ ಎಕ್ಸರ್ಸೈಸ್ ಒಳಗೂ ಇದಾವ, ಅವ್ನು ನೋಡೋಣ ಅಂತ ಹೌದಾ. ಸೊ ಈಗ ಏನಾಯ್ತು ನಾನು ಏನ್ ಮಾಡ್ತೇನೆ 5 ಟೈಮ್ಸ್ 1 ಅನ್ನ ಬರಿ ಅಂದ್ರೆ 1 to 5 ವರೆಗೂ ನಂಬರ್ ಅನ್ನ ಬರೀತೇನೆ ನೋಡ್ರಿ. 1 2 3 4 5 ಆಯ್ತಾ. ಓಕೆ, ನಂಗೆ ಆನ್ಸರ್ ಬಂತು. ಯಾವ್ದಿದು MDRS ಮುಂಡಜೆ ಸ್ಕೂಲ್, ಅದು ಆಲ್ರೆಡಿ ಬರದ್ರಿ ಸರ್, ಅಲ್ಲೇ ಸ್ಟೂಡೆಂಟ್ಸ್ ರಿಪ್ಲೈ ಬಂತು. ಥ್ಯಾಂಕ್ ಯು. ಸೊ ಇಲ್ಲಿ 1 2 3 4 5 ಆದ್ಮೇಲೆ ಮತ್ತೆ ನಾವೇನ್ ಮಾಡ್ಬೇಕು ಡಿಕ್ರೀಸಿಂಗ್ ಆರ್ಡರ್ ಒಳಗೆ ಹೋಗ್ಬೇಕು. 5 ಆದ್ಮೇಲೆ ಉಲ್ಟಾ ಇಲ್ಲಿವ ನಂಬರ್ಸ್ ಅನ್ನು ಬರೀರಿ ನೀವು 4 3 2 1. ಥ್ಯಾಂಕ್ ಯು. ಮೂಡ್ಬಿದ್ರೆ ಸ್ಕೂಲ್ ನಿಂದ ಕಳ್ಳಬೆಟ್ಟು ಮೂಡ್ಬಿದ್ರೆ ಸ್ಕೂಲ್ ನಿಂದ ನಮಗ ಬಂತು. ಓಕೆ, ಆಮೇಲೆ PC2 ದಿಂದನೂ ರಿಪ್ಲೈ ಬರ್ತಾ ಇದೆ. ಓಕೆ, 1 2 3 4 5 4 3 2 1 ಅಂತ ಹೇಳಿ. ಓಕೆ, ಸೊ ಇದೇನಾಗತ್ತೆ ನಮಗ ಇವಿಷ್ಟು ನಮ್ಗೇನತ್ತು ಈ ರೀತಿ ಪ್ಯಾಟರ್ನ್ಸ್ ಗಳನ್ನ ಯೂಸ್ ಮಾಡಿ ನಾವ್ ಏನ್ ಬರಿಬಹುದು, ಸ್ಕ್ವೇರ್ ನಂಬರ್ಸ್ ಗಳನ್ನ ಈಸಿಲಿ ಬರಿಬಹುದು ಅನ್ನೋದು ಒಂಥರ ಫನ್ ಟೈಪ್ ಇದೆ. ಓಕೆ, ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ಅವರ್ ಎಕ್ಸರ್ಸೈಸ್. ದಟ್ ಈಸ್ ಎಕ್ಸರ್ಸೈಸ್ 5.1 ಅಂತ ಇದೆ. ರೈಟ್, ಸೊ ಸ್ಟಾರ್ಟ್ ಮಾಡೋಣ. ಎಕ್ಸರ್ಸೈಸ್ 5.1 ಅಂತ ಇದೆ ಹೌದಾ. ಫಸ್ಟ್ ಎಕ್ಸರ್ಸೈಸ್ ಏನಿದೆ ಅಂತ ನಾನು ಫಸ್ಟ್ ಕ್ವಶನ್ ಓದ್ತೇನೆ, ಆಮೇಲೆ ಸಾಲ್ವ್ ಮಾಡೋಣ. ಓಕೆ, ವಾಟ್ ವಿಲ್ ಬಿ ದ ಯೂನಿಟ್ ಡಿಜಿಟ್ ಆಫ್ ದ ಸ್ಕ್ವೇರ್ ಆಫ್ ದ ಫಾಲೋವಿಂಗ್. ಅಂದ್ರ ಇಲ್ಲಿ ಏನಾಗಿದೆ ನಮ್ಗ ಅಲ್ಲಿ ಸ್ಕ್ವೇರ್ ನಂಬರ್ ಅಂತ ಇದೆ ಅಲ್ಲ, ಅಲ್ಲೇನಾಗಿದೆ ಈ ಕೆಳಗಿನ ವರ್ಗಗಳ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳು ಯಾವುವು ಅಂತ ಇದೆ ಹೌದಾ. ಸೊ ಅದು ನಿಮಗೆ ಆಲ್ರೆಡಿ ಪ್ರಾಪರ್ಟೀಸ್ ಅನ್ನ ಕಲ್ಸಿದೆ ನಾನು. ಇಲ್ಲಿ ಲಾಸ್ಟ್ ಸಂಖ್ಯೆ ಏನಿತ್ತಂದ್ರ ಅದನ್ನ ಸ್ಕ್ವೇರ್ ಮಾಡಿದಾಗ ಏನ್ ನಂಬರ್ ಬರ್ತೈತಿ ಅಂತ ಹೇಳಿ. ಓಕೆ, ಸೊ ನಾನು 1 by 1 ಬರಿತೇನೆ. ವಾಟ್ ವಿಲ್ ಬಿ ದ ಕ್ವಶನ್ ಏನಿದೆ, ವಾಟ್ ವಿಲ್ ಬಿ ದ ಯೂನಿಟ್ ಡಿಜಿಟ್ ಆಫ್ ದ ಸ್ಕ್ವೇರ್ ಆಫ್ ದ ಫಾಲೋವಿಂಗ್ ಅಂತ ಇದೆ ಹೌದಾ. ಸೊ ಇಲ್ಲಿ ನಾನು 81 ಬರಿತೀನಿ ಹೌದಾ. ಒಂದ್ ಸೆಕೆಂಡ್, 81 ಆಯ್ತು ಹೌದಾ. ಈ 81 ಅನ್ನ ಸ್ಕ್ವೇರ್ ಮಾಡಿದಾಗ ಅದರ ಯೂನಿಟ್ ಡಿಜಿಟ್ ಅಥವಾ 1th ಪ್ಲೇಸ್ ಒಳಗೆ ಏನ್ ಸಂಖ್ಯೆ ಬರ್ತೈತಿ ಅಥವಾ ಬಿಡಿ ಸ್ಥಾನದೊಳಗೆ ಏನ್ ಸಂಖ್ಯೆ ಬರ್ತೈತಿ ಅನ್ನೋದನ್ನಷ್ಟೇ. ಇಲ್ಲಿ ಏನೋ ಬರ್ಬೋದು ನಮಗ ಅದನ್ನ ಸ್ಕ್ವೇರ್ ಮಾಡಿದಾಗ, ಬಟ್ ಇಲ್ಲಿ ಏನ್ ಬರ್ಬೋದು ಪ್ರಾಪರ್ಟೀಸ್ ನೆನಪಿದೆ ಅಲ್ಲ ನಿಮ್ಗೆ.
ಇಲ್ಲಿ 1 ಇತ್ತಂದ್ರ ಎಕ್ಸಾಕ್ಟ್ಲಿ ಪೀಸ್ ಅಲ್ಲಿ 1 ಬರ್ತೈತಿ ಯೂನಿಟ್ ಪ್ಲೇಸ್ ಒಳಗ. ನಾನ್ ಹಂಗೆ ಇದನ್ನ ಸ್ವಲ್ಪ ಡ್ಯಾಶ್ ಬರ್ದಿರ್ತೇನೆ, ಯಾಕಂದ್ರೆ ಸಮ್ ಟೈಮ್ ನಿಮ್ಗೆ ಕನ್ಫ್ಯೂಸ್ 81 ಸ್ಕ್ವೇರ್ 1 ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಅಲ್ಲಿ ಎಷ್ಟೋ ಸಂಖ್ಯೆ ಇರಬಹುದು, ಬಟ್ ಅಲ್ಲಿ ಲಾಸ್ಟ್ ಡಿಜಿಟ್ ಏನ್ ಬಂದಿರ್ತೈತಿ ನಮ್ಗೆ, ಹಾಗಾದ್ರೆ ವಿತ್ ಹೆಲ್ಪ್ ಆಫ್ ಪ್ರಾಪರ್ಟೀಸ್ ನಾವ್ ಏನ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ದಟ್ ಈಸ್ ಯೂನಿಟ್ ಪ್ಲೇಸ್ ಒಳಗ 1 ಬರ್ತೈತಿ, ರೈಟ್. ಆಮೇಲೆ ಸೆಕೆಂಡ್ ಒನ್ ಏನಿದೆ, 272 ಇದೆ. ಇದ್ರದ್ದೇನ್ ಬರ್ಬೋದು, 272 ಎಕ್ಸಾಕ್ಟ್ಲಿ 4 ಬರ್ತೈತಿ, ಹೌದಾ? 4 ಬರ್ತೈತಿ. ನಾವ್ ಏನನ್ನ ಐಡೆಂಟಿಫೈ ಮಾಡ್ಬೇಕಂದ್ರ ಇಲ್ಲಿ ಏನಾಗತ್ತಂದ್ರ 2 ಇದೆಯಲ್ಲ, ಓಕೆ. ಸೊ 2 ಜಸ್ಟ್ ಇವನಷ್ಟೇ ನೋಡ್ರಿ ನೀವು, ಇದು ಏನ್ ಸಂಖ್ಯೆ ಇದೆ ಅದೆಲ್ಲ ಬೇಡ ನಮ್ದು. ಇಲ್ಲಿ ಯೂನಿಟ್ ಪ್ಲೇಸ್ ಅಥವಾ 1th ಪ್ಲೇಸ್ ಒಳಗೆ ಏನಿದೆ ಅಲ್ಲ ಅಷ್ಟೇನೆ ನೋಡ್ರಿ, ಅದನ್ನ ಅಷ್ಟನ್ನ ಸ್ಕ್ವೇರ್ ಮಾಡ್ರಿ, ಅಂದ್ರೆ ನಿಮಗ ಆನ್ಸರ್ ಗೊತ್ತಾಗ್ತೈತಿ. 1 ಸ್ಕ್ವೇರ್ 1 ಆಯ್ತು, 2 ಸ್ಕ್ವೇರ್ 4 ಆಯ್ತು, ಅರ್ಥ ಆಯ್ತಾ? ನೆಕ್ಸ್ಟ್ 799 ಅಂತ ಇದೆ, ಹೌದಾ? 799, ಓಕೆ. ಸೊ ಏನಾಯ್ತು, 799 ಜಸ್ಟ್ 9 ಅನ್ನಷ್ಟೇ ಸ್ಕ್ವೇರ್ ಮಾಡ್ರಿ. ಆಲ್ರೆಡಿ ನಮಗ ಕಳ್ಳಬೆಟ್ಟು ಸ್ಕೂಲ್ ನಿಂದ ಬಂತು, ಓಕೆ. ಸೊ 9 ಅಂದ್ರ 1 ಬಂತು, 9 9s 81. 81 ಮೀನ್ಸ್ ಅಲ್ಲಿ ಏನಾಗತ್ ನಮ್ಗ 1 ಅಂತ ಬಂತು, ಕರೆಕ್ಟ್. ನೆಕ್ಸ್ಟ್ ಫೋರ್ತ್ ಒನ್ ಇದೆ ನೋಡ್ರಿ, 3853 ಅಂತ ಇದೆ. 3853 ಅಲ್ಲಿ ಏನಾಗತ್ತ, ಸ್ಕ್ವೇರ್ ನಂಬರ್ ಏನಾಗತ್ತ, 9 ಆಗತ್ತಾ, ಹೌದಾ? ಲಾಸ್ಟ್ ಡಿಜಿಟ್ ಏನಾಗಿರ್ತೈತಿ ನಮ್ಗ 9 ಅಂತ ಬಂತು. 3 3 9 ಅಂತ ಬಂದಿರ್ತೈತಿ. ಅದಾದ್ಮೇಲೆ ಅಲ್ಲಿ ಏನೋ ಸಂಖ್ಯೆ ಬರ್ಬೋದು, ಹೌದಾ? ನೆಕ್ಸ್ಟ್ 1 2 3 4 1 2 3 4 ಅಂತ ಇದೆ, ಹಾಗಾಗಿ ಇಲ್ಲಿ 6 ಬರ್ತೈತಿ. ಲಾಸ್ಟ್ ಡಿಜಿಟ್ ಏನಾಗತ್ತೆ ನಮ್ಗ 6 ಅಂತ ಬರ್ತೈತಿ, ಕರೆಕ್ಟಾ? 1 2 3 4 ಇಲ್ಲಿ ಏನಾಯ್ತು 6 ಅಂತ ಬಂತು. ಅದೇ ರೀತಿ ಉಳ್ದುದ್ವೆಲ್ಲ ಮಾಡ್ಬೋದಲ್ಲ. ಲಾಸ್ಟ್ ಒಂದ್ ಮಾಡ್ತೇನೆ ನೋಡ್ರಿ ನಾನು, 26387 ಅಂತ ಇದೆ, ಹೌದಾ? 26387 ಅಂತ ಇದೆ. ಸೊ ಅಲ್ಲಿ ಏನ್ ಮಾಡ್ಬೇಕು, ಜಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ಇದು ಒಂದು 7 ಡಿಜಿಟ್ ಅನ್ನ ಅಷ್ಟೇ. ನಾವು 7 7 49 ಇದೆ, ಆ ಬಿಡಿ ಸ್ಥಾನದೊಳಗೆ ಏನಿದೆ 9 ಅಷ್ಟೇನ ಕನ್ಸಿಡರ್ ಮಾಡ್ಬೇಕು. ಏನಾಗತ್ತೆ ಹಾಗಾದ್ರೆ ನಮ್ಗ 9 ಅಂತ ಬರ್ತೈತಿ, ಕರೆಕ್ಟಾ? ಈ ರೀತಿ ನಾವ್ ಏನ್ ಮಾಡ್ಬೋದು, ಇನ್ನು ಸಾಕಷ್ಟು ಪ್ರಾಬ್ಲಮ್ಸ್ 1 2 3 4 5 ಪ್ರಾಬ್ಲಮ್ಸ್ ಗಳದವು. ಅವ್ನು ಈಸಿಲಿ ನೀವ ಬರಿಬಹುದು. ಎಲ್ಲವನ್ನ ನಾನು ಮಾಡೋದಿಲ್ಲ. ಯಾಕೆ ನಾನು ಎಕ್ಸಸೈಸ್ ಅನ್ನ ಬಿಡಿಸ್ತೇನೆ ಅಂತಂದ್ರ, ನಾವು ಹೇಳಿದ ಎಕ್ಸಾಂಪಲ್ಸ್ ಗಳನ್ನ ಬೇರೆ ಇರ್ತಾವು. ಇಲ್ಲಿ ನಿಮ್ಗೆ ಏನ್ ಮಾಡ್ತಾರ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಕೊಟ್ಬಿಟ್ಟಿರ್ತಾರ. ಸಮ್ ಟೈಮ್ ನಾನ್ ಬಹಳ ಅಬ್ಸರ್ವ್ ಮಾಡಿದ ಹಾಗೆ ಮಕ್ಕಳು ಈಸಿ ಇದ್ದಿದ್ವನ್ನ ಬಿಡಿಸಿರ್ತಾರ. ಸಮ್ ಟೈಮ್ಸ್ ನಾವು ಬಿಟ್ವಿ ಅಂತಂದ್ರ, ಇವನ್ ನಾನು ಆಫ್ಲೈನ್ ಒಳಗ್ ಕಲ್ಸುವಾಗೂ ಹಂಗೆ ಆಗಿತ್ತು, ಬಿಟ್ವಿ ಅಂದ್ರೆ ಅವರು ಬಿಟ್ಬಿಡ್ತಾರೆ. ಹಾಗಾಗಿ ನನಗೇನು, ಅಟ್ಲೀಸ್ಟ್ ನಾವು ಬಿಡಿಸಿದ್ದನ್ನ ಅವ್ರು ನೋಟ್ಸ್ ಇರ್ತೈತಿ, ಅದನ್ನ ನೋಡಾದ್ರೂ ಕಲಿತಾರು ಅನ್ನೋ ಒಂದು ಭಾವನೆಯಿಂದ ನಾನು ಏನೋ ಒಟ್ಟು ಎಕ್ಸಸೈಸ್ ಅನ್ನ ಆಲ್ಮೋಸ್ಟ್ ಸಾಲ್ವ್ ಮಾಡ್ತಿರ್ತೀನಿ. ಸೇಮ್ ಒಂದೇ ಟೈಪ್ ಇದ್ದಿದ್ದನ್ನ ಅಷ್ಟೇ ನಾನು ಅವಾಯ್ಡ್ ಮಾಡ್ತೀನಿ. ಸ್ವಲ್ಪ ಡಿಫ್ರೆಂಟ್ ಇದ್ದಿದ್ದನ್ನ ನಾನೇ ಸಾಲ್ವ್ ಮಾಡ್ತೀನಿ, ಓಕೆ. ಸೊ ಮತ್ತೆ ನಿಮ್ಗೆ ಏನಾದ್ರೂ ಹಂಗಿತ್ತಂದ್ರು ನೀವು, ಅಥವಾ ಸರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಬೇಡ ನಮ್ಗೆ ಎಕ್ಸಸೈಸ್ ಸಾಲ್ವ್ ಮಾಡೋದು ಬೇಡ ಅಂದ್ರೆ ನಾನು ಜಸ್ಟ್ ಟಾಪಿಕ್ ಅನ್ನ ಹೇಳ್ತಾ ಹೋಗ್ತೀನಿ, ಹೌದಾ? ನನಗ್ ತಿಳಿದಿರೋ ಹಾಗೆ ಸ್ವಲ್ಪ ಎಕ್ಸಸೈಸ್ ಬಿಡಿಸಿದ್ರೆ ಮಕ್ಕಳಿಗೆ ಹೆಲ್ಪ್ ಆಗ್ತೈತಿ ಅನ್ನೋ ದೃಷ್ಟಿಯಿಂದ ನಾನು ಎಕ್ಸಸೈಸ್ ಅನ್ನ ಸಾಲ್ವ್ ಮಾಡ್ತಾ ಇರ್ತೀನಿ, ಹೌದಾ? ಹಂಗೇನಾದ್ರೂ ನಿಮ್ಗ ಬೇಡ ಅಥವಾ ಅದ್ರ ಬಗ್ಗೆ ಏನಾದ್ರು ಫೀಡ್ಬ್ಯಾಕ್ ಇತ್ತಂದ್ರೆ ನನಗೆ ಲಾಸ್ಟ್ ಒಂದು 5 minutes ಒಳಗೆ ಏನಾದ್ರು ಫೀಡ್ಬ್ಯಾಕ್ ಕೊಡ್ಬೋದು, ಓಕೆ. ಸೊ ನೆಕ್ಸ್ಟ್ ಹೋಗೋಣ. Next. Next. The following numbers are absolutely not perfect square ಅಂತ ಇದೆ, ಹೌದಾ? ಸ್ವಲ್ಪ ಅಲ್ಲಿ ಏನಾಗಿದೆ, ಅವು ಯಾವ್ಯಾವ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ಬೇಕು, ಓಕೆ. ಸೊ ಅಲ್ಲಿ ಏನಾಗಿದೆ, ಫಸ್ಟ್ ಒನ್ ಇದೆ, ಹೌದಾ? ಫಸ್ಟ್ ಒನ್ ಏನಿದೆ, ಆಲ್ರೆಡಿ ನಮಗ ಕ್ವಶನ್ ಬಂತು, ದ ಲಾಸ್ಟ್ ಡಿಜಿಟ್ ಆಫ್ ದ ನಂಬರ್ ಇಸ್ 7, ಸೊ ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಬಂತು, ಹೌದಾ? ಸೊ ಇಲ್ಲಿ ಏನಾಗಿದೆ, ನಾನೇನ್ ಬರೀತೇನೆ, 5 7 ಅಂತ ಬರೀತೇನೆ, ಹೌದಾ? ನಾನು ಎಲ್ಲವನ್ನ ಒಂಚೂರು ಬರೆದು ಬಿಡ್ತೇನೆ ನೋಡ್ರಿ. 23 453 ಅಂತ ಇದೆ, ಕರೆಕ್ಟ್. ಅದಾದ್ಮೇಲೆ 7928 ಅಂತ ಇದೆ, ಹೌದಾ? ಅದಾದ್ಮೇಲೆ 6 times 2 ಅಂತ ಇದೆ, ಓಕೆ. 1 2 3 4
5 6 ಅಂತ ಇದು ಜಸ್ಟ್ ಇಷ್ಟ ಎಕ್ಸಾಂಪಲ್ ಅನ್ನ ತಗೋತೇನೆ, ನಾನು ಎಲ್ಲವನ್ನ ಬಿಡಿಸೋದಿಲ್ಲ, ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತೈತಿ. ಸೊ ಇಲ್ಲಿ ಏನಾಗಿದೆ, ಇವೆಲ್ಲ ನಮಗವರು ಪರ್ಫೆಕ್ಟ್ ಸ್ಕ್ವೇರ್ ಅದಾವೋ ಇಲ್ಲೋ ಚೆಕ್ ಮಾಡ್ರಿ, ಅದ್ ಇಲ್ಲ ಅಂದ್ರೆ ಅದಕ್ಕೆ ರೀಸನ್ ಹೇಳ್ರಿ ಅಂತ ಇದೆ. ಹೌದಾ? ಸೊ ಬಟ್ ನಮ್ಗೆ ಏನಾಗಿದೆ ಅಂದ್ರ ನಮ್ದೊಂದು ಪ್ರಾಪರ್ಟೀಸ್ ಗೊತ್ತಿದೆ ನಮ್ಗೆ. ಹೌದಾ? ಪ್ರಾಪರ್ಟೀಸ್ ಒಂದು ಸ್ಕ್ವೇರ್ ನಂಬರ್ ಅದ್ ಇದೆ ಅನ್ನಕ ಅದಕ್ಕ ನಮ್ಗ ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು ಹೇಳ್ರಿ? 1 ಇರ್ಬೇಕು. ಹೌದಾ? ಅಥವಾ 4 ಇರ್ಬೇಕು, ಅಥವಾ 6 ಇರ್ಬೇಕು, ಅಥವಾ 9 ಇರ್ಬೇಕು, ಅಥವಾ ಈವನ್ ನಂಬರ್ ಆಫ್ ಝೀರೋಸ್ ಇರ್ಬೇಕು. ಈವನ್ ನಂಬರ್ ಅಂದ್ರ ಸಮ ಸಂಖ್ಯೆಯಲ್ಲಿ ಝೀರೋದಿತ್ತಂದ್ರ ಇವಷ್ಟಕ್ಕ ನಾವು ಸ್ಕ್ವೇರ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೇವೆ. ಬಟ್ ಇಲ್ಲಿ ಏನಾಗಿದೆ, 7 ಇದೆ, ಅದು ಕನ್ಸಿಡರ್ ಆಗುದಿಲ್ಲ. ಇಲ್ಲಿ 3 ಇದೆ, ಅದು ಬೇಡ. 8 ಇದೆ, ಅದು ಇಲ್ಲ. ಇಲ್ಲಿ 2 ಇದೆ. ಹಾಗಾಗಿ ದೀಸ್ ಆರ್ ಆಲ್ ದ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ನಾವು ಇದನ್ನ ಏನ್ ಮಾಡ್ಬೋದು? ಐಡೆಂಟಿಫೈ ಮಾಡ್ಬೋದು. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೀವೇನಾದ್ರೂ ನೋಟ್ ಡೌನ್ ಮಾಡ್ಕೋತಿದ್ರ ಮಾಡ್ಕೋಬಹುದು, ಅಥವಾ ನೀವು ಮತ್ತೆ ಯೂಟ್ಯೂಬ್ ಒಳಗ್ ನೋಡಿ ಇದನ್ ಮಾಡ್ತೇನಂದ್ರು ಮಾಡ್ಬೋದು. ಹೌದಾ? ಇವ್ ಯಾಕೆ ನಮ್ಗೆ ರೀಸನ್ ಗೊತ್ತಾಯ್ತು? ಈ ಲಾಸ್ಟ್ ಡಿಜಿಟ್ ನಮ್ಗೆ ಈ ನಂಬರ್ಸ್ ಗಳಷ್ಟು ಇಲ್ಲ, ಹಾಗಾಗಿ ಇವ್ಯಾವು ನಮ್ಗ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ ನಾವು ಇಂಡಿಕೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಏನಿದೆ? The square of which of the following would be odd number? ಅಲ್ಲಿ ಕೆಳಗಿನ ಸಂಖ್ಯೆಗಳದ್ದು ಏನಾಗಿರ್ತೈತಿ? ಆಡ್ ನಂಬರ್ಸ್ ಗಳು ಯಾವ ಬರ್ತಾವು ಅಥವಾ ಬೆಸ ಸಂಖ್ಯೆಗಳು ಯಾವ ಬರ್ತಾವು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ಓಕೆ, ಸೊ ಅಲ್ಲಿ ಏನಾಗಿದೆ? 431. ಹೌದಾ? ಇದನ್ನ ನಾನು ಸ್ಕ್ವೇರ್ ಮಾಡಿದಾಗ ಅದ್ರದ್ದು ಆಡ್ ನಂಬರ್ ಬರ್ತೈತೆ ಇಲ್ಲೋ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ ಅಂತ. ಹೌದಾ? 431 ಇದೆ, ಆಮೇಲೆ 2826 ಇದೆ. ಹೌದಾ? ಅದಾದ್ಮೇಲೆ 777 ಅಂತ ಇದೆ. ಹೌದಾ? ಅದಾದ್ಮೇಲೆ 82004 ಅಂತ ಇದೆ. ಇದ್ರೊಳಗ ಆಡ್ ನಂಬರ್ ಗಳು ಯಾವ್ಯಾವ ಸಂಖ್ಯೆಗೆ ಬರ್ತೈತಿ ಹೇಳ್ರಿ? ಆಡ್ ನಂಬರ್ಸ್ ಗಳು ಎಲ್ಲಿ ಬರ್ತಾವ ಹೇಳ್ರಿ? ಆಡ್ ನಂಬರ್. ಹೌದಾ? ಇಲ್ಲೇ ನೋಡ್ರಿ 431 ಇದೆಯಲ್ಲ, ಆಲ್ರೆಡಿ ನನಗ ಕೋನೆಹಳ್ಳಿ ಸ್ಕೂಲ್ ನಿಂದನು ರಿಪ್ಲೈ ಬಂತು. ಇಲ್ಲೇ 431 ಇರೋದ್ರಿಂದ ಇದನ್ನ ಜಸ್ಟ್ ನೀವು ಈ ಯೂನಿಟ್ ಪ್ಲೇಸ್ ಒಳಗಿರ್ತಕ್ಕಂತ ಸಂಖ್ಯೆಯನ್ನ ನೋಡ್ರಿ, ಇದು ಏನಾಗತ್ತ? 1 ಇಂಟು 1 ಅಂದ್ರೆ ಆಡ್ ನಂಬರ್ ಬಂತು. ಸೊ ಅದೇ ರೀತಿ ಇಲ್ಲೇ 9 ಹೋಗ್ರಿ. ಹೌದಾ? 7779 ಇದೆಯಲ್ಲ, ದಿಸ್ ಇಸ್ ಆಲ್ಸೋ ಇಲ್ಲಿ ಏನಾಗತ್ತ ನಮಗ 9 9s 81 ಆಗತ್ತ. ಅದು ನಮ್ಗೆ ಏನಾಗತ್ತ? ಆಡ್ ನಂಬರ್ ಆಗತ್ತ. ಹಾಗಾಗಿ ಅಲ್ಲಿ ಏನಾಗತ್ತ? ಇವೆರಡು ಆಡ್ ನಂಬರ್ ಆಗ್ತಾವು. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಇವೆಲ್ಲ ಈವನ್ ನಂಬರ್ಸ್ ಗಳ ಬರ್ತಾವ. 4 4s 16 ಬಂತಿಲ್ಲೇ, 6 6s 36 ಬಂತು. ಹಾಗಾಗಿ ಇವೆಲ್ಲ ಏನಾಗತ್ತ? ನಮ್ಗ ಈವನ್ ನಂಬರ್ಸ್ ಗಳು ಆಗ್ತಾವ. ಓಕೆ, ಸೊ ಇವೇನಾಯ್ತು? ಯಾವ್ದಿದು? ಥರ್ಡ್ ಮೇನ್ ಒಳಗ ಆಡ್ ನಂಬರ್ಸ್ ಗಳು ಯಾವ ಅದಾವ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕು. ದಟ್ ಈಸ್ 431 ಒಂದು, ಇನ್ನೊಂದು 7779 ಒಂದು. ಓಕೆ, ಸೊ ಇವೇನಾದ್ರು ನಮ್ಗ ಆಡ್ ನಂಬರ್ಸ್ ಗಳು ಅದು. ಓಕೆ, ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಮತ್ತ 4th ಒನ್ ಇದೆ ನೋಡ್ರಿ. ಅಬ್ಸರ್ವ್ ದ ಫಾಲೋವಿಂಗ್ ಪ್ಯಾಟರ್ನ್ ಅಂಡ್ ಅಬ್ಸರ್ವ್ ದ ಮಿಸ್ಸಿಂಗ್ ಡಿಜಿಟ್. ಹೌದಾ? ಅಲ್ಲಿ ಏನಾಗಿದೆ? ಒಂದಿಷ್ಟು ಇಲ್ಲೇ ಪ್ಯಾಟರ್ನ್ಸ್ ಗಳನ್ನ ಕೊಟ್ಟಿದ್ದಾರು, ಅದನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ನೋಡೋಣ ಅಂತ. ಓಕೆ, ಸೊ ಅಲ್ಲಿ ಏನಾಗಿದೆ? 11 ಸ್ಕ್ವೇರ್ ಅಂತ ಇದೆ. ಹೌದಾ? 11 ಸ್ಕ್ವೇರ್ ಇದ್ದಾಗ ಏನಾಗಿತ್ತು? 121 ಇದೆ. ಹೌದಾ? 11 ಸ್ಕ್ವೇರ್ ಇದ್ದಾಗ 121 ಇದೆ. ಅದಾದ್ಮೇಲೆ 101 ಇದೆ. ಹೌದಾ? 101 ಸ್ಕ್ವೇರ್ ಅಂತ ಇದ್ದಾಗ ಏನ್ ಬರ್ದಿದಾರ ಅವರು? 10201 ಅಂತ ಇದೆ. ಕರೆಕ್ಟ್? ಅದಾದ್ಮೇಲೆ ಮತ್ತೆ ಇಲ್ಲೇ 00 ಬಂದು. ಹೌದಾ? 1001 ಅಂತ ಬಂತು. ಅದಾದ್ಮೇಲೆ 1, ಆಮೇಲೆ 002001 ಅಂತ ಬಂತು. ಕರೆಕ್ಟ್? ಅದಾದ್ಮೇಲೆ ಏನಾಯ್ತು ಹೇಳ್ರಿ? ನೆಕ್ಸ್ಟ್ ನಮಗ್ ಬರೋದ ಇಲ್ಲೇ 1, ಇಲ್ಲಿ ಮಿಡ್ಲಿ ಎಷ್ಟು 0 ಅದಾವ ನೋಡ್ರಿ. ಇಲ್ಲಿ ಆಲ್ರೆಡಿ ನಮಗ ಓಗಾ ಸ್ಕೂಲ್ ನಿಂದ ರಿಪ್ಲೈ ಬಂತು. ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿ ಏನಾಯ್ತು? 1 2 3 4
ಅದಾದ್ಮೇಲೆ ಒಂದಿದೆ. ಹೌದಾ? ಇಷ್ಟಿದ್ದಾಗ ಇದ ಪ್ಯಾಟರ್ನ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಸಂಖ್ಯೆಯನ್ನ ಬರಿಬೇಕು. ಇಲ್ಲಿ ನೋಡ್ರಿ, ಒಂದಂದ್ರ ಇಲ್ಲಿ 2 0 ಇದಾವ. ಹೌದಾ? ಸ್ವಲ್ಪ ಈ ಪ್ಯಾಟರ್ನ್ ಗಳನ್ನ ಯೂಸ್ ಮಾಡ್ಕೋರಿ. ಇಲ್ಲಿ ಯಾವುದೇ 0 ಇಲ್ಲ, ಹಾಗಾಗಿ ಇಲ್ಲಿ 0 ಬರ್ದಿಲ್ಲ, ಡೈರೆಕ್ಟ್ 2 ಬರ್ದಿದ್ದಾರೆ. ಓಕೆ, ಸೊ ಇಲ್ಲಿ 1 0 ಇರೋದ್ರಿಂದ ಇಲ್ಲಿ 1 0 ನಡು 2 ಅನ್ನ ಹಾಕಿ 1 + 1 ಈಸ್ 2. ಅದಾದ್ಮೇಲೆ ಒಂದೇ 0 ಇರೋದ್ರಿಂದ ಈ 0 ಈ ಕಡೆ 1 0 ಈ ಕಡೆ 1 0 ಹಾಕಿದ್ದಾರೆ. ರೈಟ್? ಅದಾದ್ಮೇಲೆ ಇಲ್ಲಿ 2 0 ಇದಾವ, ಅದಕ್ಕೆ ಈ ಕಡೆ 2 0 ಈ ಸೈಡ್ 2 0 ಆಗಿದೆ. ನಡಕ್ 1 + 1 ಈಸ್ 2 ಅಂತ ಮಾಡಿದ್ದಾರೆ. ಅದೇ ಪ್ಯಾಟರ್ನ್ ಅನ್ನ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಈಗ ಇಸ್ ಈಕ್ವಲ್ ಟು 1 ಆದ್ಮೇಲೆ ಇಲ್ಲಿ 4 ಟೈಮ್ಸ್ 0 ಬರೋದ್ರಿಂದ ನಾನು 4 ಟೈಮ್ಸ್ 0 ಅನ್ನ ಬರಿತೇನೆ. 1 2 3 4. ಕರೆಕ್ಟ್? ಅದಾದ್ಮೇಲೆ ಏನ್ ಬರಿಬೇಕು, ನಾನು 2 ಅನ್ನ ಬರಿಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಾನು ಮತ್ತೆ 4 ಟೈಮ್ಸ್ 0 ಅನ್ನ ಬರಿಬೇಕು. 1 2 3 4. ಅದಾದ್ಮೇಲೆ 1 ಅನ್ನ ಬರಿಬೇಕು. ಸೊ ಇದು ಕರೆಕ್ಟ್ ಆಯ್ತಾ? ಓಕೆ, ಥ್ಯಾಂಕ್ ಯು. ಎಲ್ಲರೂ ರೆಸ್ಪಾನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಇಷ್ಟಾಯ್ತು. ನೆಕ್ಸ್ಟ್ ಲಾಸ್ಟ್ ಒನ್ ಇದೆ ನೋಡ್ರಿ, ಅದು ಎಷ್ಟು 0 ಅದ ಫಸ್ಟ್ ಕೌಂಟ್ ಮಾಡೋಣ. 2 4 6 0 ಇದಾವ. ಓಕೆ, 6 0 ಇದಾವಲ್ಲ, ಸ್ವಲ್ಪ ನಾನು ಇದನ್ನ ರಬ್ ಮಾಡ್ಬೋದಾ ಮೇಲಿಂದ, ಮತ್ ನಾನು ಕೆಳಗ್ ಬರದೆ ಅಂದ್ರೆ ನಿಮ್ಗೆ ಕಾಣಿಸಲ್ಲ. ಸೊ ಆಲ್ರೆಡಿ ನಮ್ಗ ಕಳ್ಳಬೆಟ್ಟಿ ಸ್ಕೂಲ್ ನಿಂದ, ಮೂಡ್ಬಿದ್ರೆ ಸ್ಕೂಲ್ ನಿಂದ ರಿಪ್ಲೈ ಬಂತು. ಥ್ಯಾಂಕ್ ಯು. ಸೊ 1 2 3 4 5 6 1. ಹೌದಾ? 6 0 ಆಯ್ತು. ಸೊ ಈಗ ಇದನ್ನ ಏನಂತ ಬರಿಬಹುದು, ಈ ಪ್ಯಾಟರ್ನ್ ಅನ್ನ ಯೂಸ್ ಮಾಡಿ ನಾವು ಜಸ್ಟ್, ಹೌದಾ, ಇವು ಸ್ವಲ್ಪ ಇಂಪಾರ್ಟೆಂಟ್ ನಿಮ್ಗ, ಯಾಕಂದ್ರೆ ಎಕ್ಸಾಮ್ ಒಳಗ ಕೇಳ್ತಿರ್ತಾರ ಸಮ್ ಟೈಮ್ ಬರೀಲಿಕ್ಕೆ, ನೀವು ಸ್ವಲ್ಪ ಪರ್ಫೆಕ್ಟ್ ಆಗ್ರಿ. ಸೊ 1 ಬರದ್ರಿ, ಅದಾದ್ಮೇಲೆ ಏನ್ ಮಾಡ್ಬೇಕು, 6 ಟೈಮ್ಸ್ 0 ಬರೀರಿ. 1 2 3 4 5 6. ಇವಾಗ ನೆಕ್ಸ್ಟ್ ಏನ್ ಬರಿಬೇಕು ನಾನೀಗ, 1 + 1 1 + 1 ಈಸ್ 2 ಅಂತ ಬರೋದು. ಅಗೇನ್ ಮತ್ತೆ ನಾನು 6 ಟೈಮ್ಸ್ 0 ಬರಿಬೇಕೀಗ. 1 2 3 4 5 6. ಅದಾದ್ಮೇಲೆ ಇಲ್ಲಿ 1 ಅಂತ ಬರಿಬೇಕು. ದಿಸ್ ಇಸ್ ದ ಪ್ಯಾಟರ್ನ್. ಹೌದಾ? ಆ ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ ಏನು ನೀವು ಯಾವುದೇ ಕ್ಯಾಲ್ಕುಲೇಷನ್ ಮಾಡೋಗಿಲ್ಲ, ಏನು ಇಲ್ಲ. ಆ ಒಂದ್ 2-3 ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡಿ, ಅವ್ರು ಯಾವ ರೀತಿ ಬರ್ದಿದ್ದಾರೆ ಅನ್ನೋದನ್ನ ಐಡೆಂಟಿಫೈ ಮಾಡಿ, ನೆಕ್ಸ್ಟ್ 2 ಪ್ಯಾಟರ್ನ್ ಅನ್ನ ನಾವು ಏನ್ ಮಾಡ್ಬೇಕು, ಬರಿಬೇಕು. ಓಕೆ, ಸೊ ಇದು ಅರ್ಥ ಆಯ್ತು. ಈಗ ನೆಕ್ಸ್ಟ್ ಹೋಗೋಣ. ಮತ್ತ ಅದೇ ರೀತಿ ಮತ್ತೊಂದ್ ಟೈಪ್ ಇದೆ ನೋಡ್ರಿ, ನಮಗ ಮತ್ತೊಂದ್ ಟೈಪ್ ಕೊಟ್ಟಿದ್ದಾರೆ. ಹೌದಾ? ಇದನ್ನ ಬರ್ಕೊಂಡ್ರಿ ಅನ್ಕೋತೀನಿ ನಾನು. ಓಕೆ, ಸೊ ಅದಕ್ಕಿಂತ ಮುಂಚೆ ಮತ್ತೆ ಎಕ್ಸರ್ಸೈಸ್ ಹೋಗೋಕ್ಕಿಂತ ಸ್ವಲ್ಪ ವಾರ್ಮ್ ಅಪ್, ಬ್ಯಾಸರ ಆಗ್ತಾ ಇರ್ತಿತ್ತಲ್ಲ, ಬರೀತಾ ಇರ್ತೀರಿ, ಹಾಗೆ ಬರೀತಾ ಇರ್ತೀರಿ. ಸೊ ಈಗ ಏನಾಗತ್ತೆ, ನನಗ ಒಂಚೂರ್ ನೋಡ್ರಿ, ಇಲ್ಲಿ ಮತ್ತೊಂದು ನನಗ ಬೇರೆ ಇದೆ, ಸ್ಕ್ವೇರ್ ನಂಬರ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ. ನಾನು ಯಾಕೆ ನಿಮ್ಗ ಸ್ಕ್ವೇರ್ ನಂಬರ್ ಅನ್ನ, ಆಮೇಲೆ ನಾನು ನಿಮ್ಗೆ ಇನ್ನೊಂದು ಹೇಳ್ಬೇಕಿತ್ತು, ಸ್ವಲ್ಪ ಏನ್ ಮಾಡ್ರಿ, ಈ ಸ್ಕ್ವೇರ್ ನಂಬರ್ ಅನ್ನ 1 to 20 ವರೆಗೂ ಒಂದು ಕಾರ್ಡ್ ಶೀಟ್ ಒಳಗ್ ಬರೋದು, ಅದನ್ನೆಲ್ಲ ನಿಮ್ಮ ಒಂದು ಕ್ಲಾಸ್ ರೂಮ್ ಒಳಗ್ ಹಾಕ್ರಿ. ಹೌದಾ? ನಾನ್ ನಿಮಗ್ ಬೋರ್ಡ್ ಮೇಲೆ ಆಮೇಲೆ ಬರದ್ ತೋರಿಸ್ತೇನೆ ಯಾವ ರೀತಿ ಬರಿಬೇಕಂತ ಹೇಳಿ. ನೀವು ಬರೋದು ಬೇಕಾದ್ರೆ ನಿಮ್ಗೆ 2 ದಿನ ಟೈಮ್ ತಗೋರಿ, ಬರೋದು ನಿಮ್ಮ ಸ್ಕೂಲ್ ನಲ್ಲಿ ಅಲ್ಲೇ ನಿಮ್ಮ ಕ್ಲಾಸ್ ರೂಮ್ ಒಳಗ್ ಹಾಕಿ ನನಗ ಫೋಟೋ ಅಥವಾ ವಿಡಿಯೋ ಅನ್ನ ಶೇರ್ ಮಾಡ್ಬೇಕು. ಮಾಡ್ತಿರಲ್ಲ? ಮಾಡ್ತೀರಿ ಅನ್ಕೋತೀನಿ. 2 ದಿನ ಟೈಮ್ ಕೊಡ್ತೀನಿ. ಈಗ ಇವತ್ ನಾನ್ ಕ್ಲಾಸ್ ತಗೊಂಡೇನಿ, ನಾಳೆ ಮತ್ತೆ 9th ವರೆಗೆ ಇರ್ತೈತಿ. ನಾಡದು ನನಗೆ ಏನ್ ಮಾಡ್ಬೇಕು, ನೀವು ತೋರಿಸ್ಬೇಕು. ಎಲ್ಲಾ ಮಕ್ಕಳು ಕಾರ್ಡ್ ಶೀಟ್ ಒಳಗ್ ಬರೋದು, ಅದನ್ನ ನಿಮ್ಮ ಗೋಡೆ ಒಳಗ್ ಹಾಕಿ, ಅಥವಾ ಎಲ್ಲವನ್ನ ಹಾಕ್ಲಿಲ್ಲ ಅಂದ್ರೂ ಒಂದು ಫೈಲ್ ಒಳಗ್ ಬರೋದು, ನನಗ್ ಜಸ್ಟ್ ನೀವು ಒಂದು ಫೋಟೋ ಅಥವಾ ವಿಡಿಯೋನ ಶೇರ್ ಮಾಡಿದ್ರೆ ಸಾಕು. ಓಕೆ, ಕಂಪಲ್ಸರಿ ಬರೀಲೇಬೇಕು. ನಾನು ನೋಡ್ತೀನಿ ಸ್ಕ್ವೇರ್ ನಂಬರ್ ಎಲ್ಲಿವರೆಗೂ 1 to 20 ವರೆಗೆ ಬರೆದ್ರೆ ಸಾಕು ನನಗೆ. ಓಕೆ, ಸೊ ಎಲ್ಲಾ ಮಕ್ಕಳು ಬರೀತೀರಿ, ಇಂಟ್ರೆಸ್ಟ್ ಲೇ ಬರೀತೀರಿ ಅನ್ಕೋತೀನಿ. ನಾನು ಏನ್ ಮಾಡ್ತೀನಿ, ನೀವು ಯಾವ ರೀತಿ ಬರೀತೀರಿ, ನಿಮ್ಮ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿ ಬರೀತೀರಿ ಅಂತ ಹೇಳಿ ನಾನು ನೋಡ್ತೇನಂತ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ನಾನು ಮೊನ್ನೆ ಹೇಳ್ಬೇಕಿತ್ತು, ಅದೇನೋ ನೆನಪಾಗ್ಲಿಲ್ಲ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಗೇಮ್ ಸ್ಟಾರ್ಟ್ ಆಗ್ತಿತ್ತು ನೋಡ್ರಿ ಈಗ. 9 ಇದನ್ನ ಯಾವ ಸಂಖ್ಯೆಯನ್ನ ಸ್ಕ್ವೇರ್ ಮಾಡಿದಾಗ ಬರ್ತೈತಿ, ಇದು ಹೇಳ್ಬೋದಾ ಯಾರಾದ್ರೂ? ರಿಪ್ಲೈ ಬರ್ತಾ ಇದೆ. ಓಕೆ, ಹೌದಾ? 3 ಸ್ಕ್ವೇರ್ ಅಂತ ಇದೆ. ಓಕೆ, ಸೊ ಇದು ನಾನು ಏನ್ ಮಾಡ್ತೀನಿ, 3 ಸ್ಕ್ವೇರ್ ಅನ್ನ ಕ್ಲಿಕ್ ಮಾಡ್ತೇನೆ ನೋಡ್ರಿ. ಓಕೆ, ಕರೆಕ್ಟ್.
ಈಗ ನೆಕ್ಸ್ಟ್ ಮತ್ತೊಂದು ಬರ್ತೈತೆ ನೋಡ್ರಿ. ಈಗ 25 ಅಂದ್ರೆ 5 ಸ್ಕ್ವೇರ್. ಮತ್ತೆ ಕ್ಲಿಕ್ ಮಾಡಿದೆ ಹೋಯ್ತು. ಕರೆಕ್ಟ್. ಓಕೆ, ನೆಕ್ಸ್ಟ್ ಮತ್ತೊಂದು ಬರ್ತೈತೆ ನೋಡ್ರಿ. 64 ಬಂತು. 64 ಎಷ್ಟಾಗತ್ ನೋಡ್ರಿ ಇದು? 8 ಸ್ಕ್ವೇರ್. 8 8 64. ರೈಟ್, ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 144. 144 ಅನ್ನ ಯಾವ ಸಂಖ್ಯೆಯನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಬರ್ತೈತೆ ನೋಡ್ರಿ ಇದು? 12 ಸ್ಕ್ವೇರ್ ಅಂತ ಬರ್ತೈತಿ. ಕರೆಕ್ಟಾ? ನೆಕ್ಸ್ಟ್ 49. 49 ಏನಾಗತ್ತ? 7 ಸ್ಕ್ವೇರ್ ಇದೆ. ಈಸಿ ಈಸಿ ಇದಾವ. ಓಕೆ, ನೆಕ್ಸ್ಟ್ 1 ಸ್ಕ್ವೇರ್ ಮೀನ್ಸ್ 1 ಸ್ಕ್ವೇರ್. ಓಕೆ, ರೈಟ್. ಮತ್ತ 81. 81 ಏನ್ ಬರ್ತೈತಿ ನೋಡ್ರಿ? 9 ಸ್ಕ್ವೇರ್ ಅಂತ ಬಂತು. ಓಕೆ, ನೆಕ್ಸ್ಟ್ 100. 100 ಅಂದ್ರೆ ಏನಾಯ್ತಿದು? 10 ಸ್ಕ್ವೇರ್ ಆಯ್ತು. ಓಕೆ, ರೈಟ್. ನೆಕ್ಸ್ಟ್ 4 ಅಂದ್ರ 2 ಸ್ಕ್ವೇರ್. ಕರೆಕ್ಟಾ? ನೆಕ್ಸ್ಟ್ ಸಾರಿ 36. 36 means 6 square. Okay, next 121. 120 means 11 square. Okay, right. Next 4 square. Last is 4 square. Okay, game complete ಆಗ್ತಿತ್ತು ನೋಡ್ರಿ. ಮುಗಿದ್ವು ಎಲ್ಲ. ಹೌದಾ? Game complete. Very good. Thank you for your response. Okay, next. ಸೊ ನಾ ಹೇಳಿದ್ನಲ್ಲ ನಿಮಗ, ಆಲ್ಮೋಸ್ಟ್ ನೀವು ಜಸ್ಟ್ ಏನಾಗತ್ತಂದ್ರ 1 to 20 ವರೆಗೂ ಆ ಸ್ಕ್ವೇರ್ ನಂಬರ್ಸ್ ಗಳನ್ನ ಪರ್ಫೆಕ್ಟ್ ಮಾಡಿದ್ರೆ ಸಾಕು. ಅದಾ? ಅದು ನಿಮ್ಗ ಮುಂದ್ ಫ್ಯೂಚರ್ನಾಗೂ ಯೂಸ್, ಯಾವಾಗಾದ್ರೂ ಯೂಸ್ ಆಗೇ ಆಗ್ತೈತಿ. ಆಮೇಲೆ ನಿಮ್ಗೆ ಏನಾಗ್ತೈತಿ ಕಲಿಬೇಕಾದ್ರೆ ಎಕ್ಸಾಮ್ ಒಳಗ. ಆಮೇಲೆ ನಾ ಯಾಕೆ ನಿಮ್ಗ ಚಾರ್ಟ್ ಒಳಗ ಬರೋದು ಬೋರ್ಡ್ ನಿಮ್ಮ ಕ್ಲಾಸ್ ರೂಮ್ ಒಳಗ್ ಹಾಕ್ರಿ ಅಂದ್ರ, ಡೈಲಿ 1 ಟೈಮ್ ನೀವು ಜಸ್ಟ್ ಅದ್ರ ಕಡೆ ಕಣ್ ಹಾಸಿದ್ರಿ ಅಂದ್ರ ನಿಮ್ಗ ನೆನಪು ಉಳಿತಾ ಹೋಗ್ತಿರ್ತದೆ. ಡೈಲಿ 1 ಟೈಮ್ ಅದನ್ನ ಅಲ್ಲಿ ಅದ್ರ ಕಡೆ ಕಣ್ ಹಾಸ್ಬೇಕು. 1 to 20 ವರೆಗೂ ಜಸ್ಟ್ ಪಟ್ ಓದಿದ್ರೆ ಸಾಕು, ನಿಮ್ಗ ನೆನಪು ಉಳಿತೈತಿ. ಹಾಗಾಗಿ ಆಲ್ಮೋಸ್ಟ್ ಎಲ್ಲಾ ಮಕ್ಕಳಿಗೂ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಿಮ್ಮ ಒಂದು ಕಾರ್ಡ್ ಶೀಟ್ ಒಳಗ್ ಬರೆದು ನಿಮ್ಮ ಕ್ಲಾಸ್ ರೂಮ್ ಒಳಗ್ ಹಾಕಿ ನನಗ ಫೋಟೋ ಸೆಂಡ್ ಮಾಡ್ಬೇಕು. ಮಾಡ್ತಿರಲ್ಲ? ಓಕೆ, ಯಾವ ಸ್ಕೂಲ್ ಮಾಡ್ತೀರಿ, ಎಷ್ಟು ನೀಟಾಗಿ ಬರೀತೀರಿ, ಎಷ್ಟು ಮಕ್ಕಳು ನೀಟಾಗಿ ಬರೀತೀರಿ ಅಂತ ಹೇಳಿ ನಾನು ನೋಡ್ತೇನಂತ. ಓಕೆ, ಅದು ಎಲ್ಲಾನು ಬೋರ್ಡ್ ಮೇಲೆ ಹಾಕ್ಲಿಲ್ಲ ಅಂದ್ರೂ ನೀವು ಒಂದು ಫೈಲ್ ಒಳಗ್ ಬರೋದಾದ್ರೂ ನನಗ ಇದನ್ನ ಮಾಡ್ಬೇಕು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಮತ್ತೊಂದು ನಮಗ ಪ್ಯಾಟರ್ನ್ ಬಂತು. ಓಕೆ, ಕಳ್ಳಬೆಟ್ಟು ಸ್ಕೂಲ್ ನಿಂದ ನಮ್ಗೆ ಎಸ್ ಮ್ಯಾಮ್ ಅಂತ ಬಂತು. ಥ್ಯಾಂಕ್ ಯು. ನೀವು ಆದಷ್ಟು ಇವನ್ನೆಲ್ಲ ವರ್ಕ್ ಮಾಡ್ರಿ, ಅಂದ್ರೆ ನಿಮ್ಗ ನೆನಪು ಉಳಿತಾ ಹೋಗ್ತೈತಂತ. ಓಕೆ, ಮೊಬೈಲ್ ನಂಬರ್ ಕೇಳ್ತಾ ಇದ್ದಾರೆ. ಅದು ನಮ್ಮ ಸರ್ಸ್ಗೆಲ್ಲ ಸೆಂಡ್ ಮಾಡ್ತಿರ್ತಾರೆ ನಿಮ್ ಇದರಿಂದ. ಹಂಗೇನಾದ್ರು ಮಾಡ್ಬೋದು, ಇಲ್ಲಾಂದ್ರೆ ನಾನು ಆಮೇಲೆ ಶೇರ್ ಮಾಡ್ತೇನೆ ಸರ್. ಓಕೆ ಓಕೆ, ಸೊ ಇಲ್ಲಿ ಏನಾಗಿದೆ, ಕೆಳಗಿನ ಅಲ್ಲಿ ಏನಾಗಿದೆ ಆ ಪ್ಯಾಟರ್ನ್ ಅನ್ನ ಯೂಸ್ ಮಾಡಿ ನಾವ್ ಏನ್ ಮಾಡ್ಬೋದು, ಇಲ್ಲೇ ಮತ್ತೆ ಒಂದು ಪ್ಯಾಟರ್ನ್ ಬಂದಿದೆ ನೋಡ್ರಿ. ಇಲ್ಲಿ ಸೆಕೆಂಡ್ ಯಾವ್ದು 5th ಒನ್ ಇದೆ. ಓಕೆ, 5th ಪ್ಯಾಟರ್ನ್ ಏನಿದೆ ನೋಡ್ರಿ, 11 ಸ್ಕ್ವೇರ್ ಇದೆ. ಸೊ ಇದನ್ನ ಏನ್ ಮಾಡ್ತೇನೆ ನಾನು, 1 2 1 ಅಂತ ಇದೆ. ಕರೆಕ್ಟ್. ಅದಾದ್ಮೇಲೆ 101 ಇದ್ದಾಗ ಅದನ್ನ ಏನಾಗಿದೆ, ಮತ್ತೆ ನನಗೆ 10201 ಅಂತ ಆಯ್ತು. ರೈಟ್. ಅದಾದ್ಮೇಲೆ 10101 ಸ್ಕ್ವೇರ್ ಅಂತ ಇದೆ. ಹೌದಾ? 101 ಸ್ಕ್ವೇರ್ ಅಂತ ಇದೆ. ಸೊ ಅಲ್ಲಿ ಏನಾಗಿದೆ 102. ಹೌದಾ? ಅದಾದ್ಮೇಲೆ 1 2 3 ಟೈಮ್ಸ್ 3 1 ಇದಾವ. ಹೌದಾ? ಹಾಗಾಗಿ ಅವ್ರು ಏನ್ ಮಾಡಿದಾರು, ಇಲ್ಲಿ 03 ಮಾಡಿದ್ರು ಮತ್ತ. ಕರೆಕ್ಟ್. ಅದಾದ್ಮೇಲೆ ಮತ್ತೆ ಉಲ್ಟಾ ಬರಿಬೇಕು, 0201 ಅಂತ ಆಯ್ತು. ಹೌದಾ? 10203 ಆಮೇಲೆ 02 ಮತ್ತೆ 01 ಆಯ್ತು. ಹೌದಾ? ಅದೇ ರೀತಿ ನಮ್ಗ ಮತ್ತಿಲ್ಲಿ ಏನಾಯ್ತು, 1 ಎಷ್ಟು 0 ಇದಾವ ಒಂದ್ಸಲ ಚೆಕ್ ಮಾಡ್ತೇನೆ ನೋಡ್ರಿ. 3 0 ಇದಾವ್, 4 1 ಇದಾವ್. ಹೌದಾ? 1 0 1 0 1 ಅಂತ ಇದಾವ. 1 0 1 0 1 0 1 ಅಂತ ಇದಾವ. ಹೌದಾ? ಇದನ್ನ ಸ್ಕ್ವೇರ್ ಮಾಡಿದಾಗ ಸೊ ನಾನು ಏನ್ ಮಾಡ್ಬೇಕೀಗ, ಇಲ್ಲಿ ಝೀರೋಗಳು ಎಷ್ಟದಾವ ನಮಗ, ಇಲ್ಲಿ 2 0 ಇದ್ದಾಗ
ಇಲ್ಲಿ 3 ಆಯ್ತು. ಇಲ್ಲಿ 1 ಅದು ಅನ್ನೋದು 4 ಇದು. ಸೊ ನಾನು ಯಾವ ರೀತಿ ಬರೀತೀನಿ ನೋಡ್ರಿ, 1 0 2 0 3 0 4. ಹೌದಾ, 0 4 1 0 ಇಲ್ಲೇ 1 0 2 0 3 0 4 ಆಯ್ತು. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕೀಗ, 0 3 0 2 0 1 ಅಂತ ಬರೀಬೇಕು. ಕರೆಕ್ಟ್ ಆಯ್ತಾ? 1 0 2 0 3 0 4 0 3 0 2 0 1 ಅಂತ ಆಯ್ತು. ಜಸ್ಟ್ ಆ ಪ್ಯಾಟರ್ನ್ ಅನ್ನ ಯೂಸ್ ಮಾಡಿಕೊಂಡು ಲಾಸ್ಟ್ ಇದೆ ನೋಡ್ರಿ, ಮತ್ತ 4 0 ಇದ್ದದ್ದೈತಿ. ಹೌದಾ, ಸ್ವಲ್ಪ ನೀವ ಬರೀಬಹುದು ಅದನ್ನ. 1 0 1 0. ಹೌದಾ, 1 0 1 0 1 ಅಂದ್ರೆ ಇಲ್ಲಿ ಎಷ್ಟಾಯ್ತು, 4 0 ಅದ್ವು 5 ಬಂತು. ಆಲ್ರೆಡಿ ನಮ್ಗ ರಿಪ್ಲೈ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಏನಾಯ್ತು, ನಾನು ಜಸ್ಟ್ ಇಲ್ಲಿ ಕೆಳಗ್ ಬರೀತೇನೆ ನೋಡ್ರಿ, ಬಹಳ ದೊಡ್ಡ ಡಿಜಿಟ್ ಆಗತ್ತೆ ಇದು. ಹೌದಾ, ಸೊ ಇಲ್ಲಿ ಏನಾಯ್ತು, 1 0 2 0 3 0 4 0 5. ಓಕೆ, 0 5. ಅದ್ರ ನೆಕ್ಸ್ಟ್ ಮತ್ ನಾವೇನ್ ಮಾಡ್ಬೇಕು, ಉಲ್ಟಾ ಬರಿಬೇಕು. ಸೊ ಎಷ್ಟಾಯ್ತು, 0 4 0 3 ನೆಕ್ಸ್ಟ್ 0 2 0 1. ಹೌದಾ, ಸೊ ಈ ರೀತಿ ನಮ್ಗೆ ಏನಾಯ್ತು, ಪ್ಯಾಟರ್ನ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ಜಸ್ಟ್ ಅಲ್ಲಿ ಏನ್ ಬರ್ದಿದಾರು, ಇಲ್ಲಿ 4 ಟೈಮ್ಸ್ 0 ಇದೆ, ಆಮೇಲೆ 5 ಟೈಮ್ 1 ಇದೆ. ಸೊ ಅಪ್ ಟು 5 ವರೆಗೂ ನಾನು ಏನ್ ಮಾಡ್ಬೇಕು, 0 1 0 2 0 3 0 4 0 5 ಅಂತ ಬರೋದು. ಲಾಸ್ಟಿಗೆ ಮತ್ತೆ ಅದನ್ನ ಡಿಕ್ರೀಸಿಂಗ್ ಆರ್ಡರ್ ಒಳಗ ಬರಿಬೇಕು. ಕರೆಕ್ಟಾ? ಅರ್ಥ ಆಯ್ತಾ? ಇದು 5th ಮೇನು. ಈಗ 6th ಮೇನು ನಾನು ಎಲ್ಲ ಬರೀಲಿಕ್ಕೆ ಹೋಗುದಿಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಇದೆ ಅದು. ಹೌದಾ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಇದೆ. ಹೌದಾ, ಯಾವ್ದಿದೆ, ಎಲ್ಲ ಏನಾಗಿದೆ, ಮತ್ತೆ ನಾವು ಪ್ಯಾಟರ್ನ್ ಇದನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಏನಾಗಿದೆ, ಸ್ವಲ್ಪ ಇದು ಕನ್ನಡ ಟೆಕ್ಸ್ಟ್ ಬುಕ್ ಇದೆ, ಹಾಗಾಗಿ ಸ್ವಲ್ಪ ನಿಮ್ಗೆ ಇಲ್ಲಿ ತೋರಿಸ್ಬಹುದು ನಾನಿಲ್ಲೇ. 1 + 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂತ ಇದೆ. ಹೌದಾ, ಅಲ್ಲಿ ಏನಾಗಿದೆ, 20 ಇಸ್ ಮಿಸ್ಸಿಂಗ್ ಅಂತ ನಮ್ಗೆ ಆನ್ಸರ್ ಬರ್ತಾ ಇದೆ. ಸ್ವಲ್ಪ ಅದನ್ನ ನೀವೇ ಮಾಡ್ಬೋದಾ, ಈಸಿ ಇದೆ, ಅದನ್ನೇನ್ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ. ಹೌದಾ, ಆಮೇಲೆ ಮತ್ತೆ ಸೆಕೆಂಡು ಅಲ್ಲೇ ಇದಿದೆ ನೋಡ್ರಿ, ಯಾವ್ದು ಆಡ್ ನಂಬರ್ಸ್ ಗಳನ್ನ ಆಡ್ ಮಾಡೋದ್ರಿಂದ ನಮ್ಗೆ ಏನಾಗತ್ತೆ ಹೇಳ್ರಿ, ಇಲ್ಲ 6th 1 ಅನ್ನ ನೀವೇ ಮಾಡ್ರಿ, ಯಾಕಂದ್ರೆ ಅದು ಈಸಿ ಟಾಪಿಕ್ ಇದೆ. ಹಂಗೇನಾದ್ರೂ ನಿಮ್ಗೆ ಕನ್ಫ್ಯೂಸ್ ಆಯ್ತಂದ್ರೆ ನಾನು ಹೇಳ್ತೇನೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಇವತ್ತಿನ ಸೆಷನ್ಗೆ ಅಂದ್ರೆ ನಮ್ ಸರ್ ನಮ್ಗೆ ಇನ್ಫಾರ್ಮ್ ಮಾಡಿದ ಪ್ರಕಾರ ಸ್ವಲ್ಪ ನಿಮ್ಗ ಒಂದ್ 2 ನಿಮಿಷ ನಿಮ್ದು ಫೀಡ್ಬ್ಯಾಕ್, ಅಥವಾ ನಿಮ್ಗೇನೋ ಮಕ್ಕಳಿಗೆ ಏನಾದ್ರು ಡೌಟ್ಸ್ ಇದ್ರ, ಅಥವಾ ನಿಮ್ಗೆ ಏನಾದ್ರು ಇದ್ರ ಅಂದ್ರೆ ನಾನು ಇಲ್ಲಿಗೆ ಇದು ಸ್ವಲ್ಪ ಈ ಸೆಷನ್ ಅನ್ನ ಇದನ್ ಮಾಡ್ತೇನೆ. ಇನ್ನೊಂದ್ 3 ನಿಮಿಷ ಇದೆ ಅಲ್ಲ, ಹಾಗಾಗಿ ಯಾರಾದ್ರೂ ನಿಮ್ಗ ನಾವ್ ಹೇಳೋದೇನಾದ್ರೂ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ಅಥವಾ ನಿಮ್ದು ಏನಾದ್ರೂ ಸಜೆಷನ್ ಇದ್ರೆ ನನಗ ಹೇಳ್ಬೇಕು. ಯಾರಾದ್ರೂ ಅನ್ಮ್ಯೂಟ್ ಮಾಡಿ, ಅಥವಾ ನಾವ್ ಹೇಳೋದು ಇದೇ ರೀತಿ ನಿಮ್ಗೆ ಕರೆಕ್ಟ್ ಅನಿಸ್ತಾ ಇದೆ, ಸೊ ಹೀಗೆ ಹೋಗ್ತಾ ಇದ್ರೆ ಓಕೆ ಅಂದ್ರ ಹಂಗ್ ಹೇಳ್ಬೋದು. ಅಥವಾ ನಿಮ್ಗೆ ಏನಾದ್ರು ಸಜೆಷನ್ ಹಿಂಗ್ ಹೇಳ್ಬೋದಿತ್ತು, ಸರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಅಥವಾ ಮಕ್ಕಳಿಗೆ ಏನಾದ್ರು ಡೌಟ್ಸ್ ಇದ್ರ, ನಿಮ್ಗೆ ಏನ್ ಅನಿಸ್ತಾ ಇದೆ ಕ್ಲಾಸ್ ಬಗ್ಗೆ ಅನ್ನೋದನ್ನ ಒಂದು ಫೀಡ್ಬ್ಯಾಕ್ ಕೇಳ್ರಿ ಅಂತ ಹೇಳಿದಾರೆ ನಮ್ಗೀಗ. ಹಾಗಾಗಿ ನಾನು ಒಂದ್ 2-3 ನಿಮಿಷ ಮೊದ್ಲನೇ ಸೆಷನ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಹೇಳ್ಬೋದಾ? ನೋ ಡೌಟ್ಸ್ ಮ್ಯಾಮ್ ಅಂತ ಬರ್ತಾ ಇದೆ. ಥ್ಯಾಂಕ್ ಯು, ವೆರಿ ಇಂಟ್ರೆಸ್ಟಿಂಗ್ ಅಂತ ಬರ್ತಾ ಇದೆ. ಹೌದಾ, ಥ್ಯಾಂಕ್ ಯು ಸರ್. ಅಲ್ಲ ಅಂದ್ರೆ ನಿಮ್ಗೆ ನಾವ್ ಯಾಕೆ ಹೇಳ್ತಾ ಇದ್ವಿ, ನಮ್ಗೆ ಏನ್ ಉದ್ದೇಶ ಅಂತಂದ್ರ ನಾವ್ ಹೇಳೋದ್ ನಿಮ್ಗೆ ಒಟ್ಟು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಷ್ಟೇ. ಅಥವಾ ನಾವೇನಾದ್ರೂ ಸಮ್ ಟೈಮ್ಸ್ ಬಾಳ ಫಾಸ್ಟ್ ಹೇಳ್ತಾ ಇರ್ಬೋದು, ಅಥವಾ ನಾವು ಬಹಳ ಕನ್ನಡ ಯೂಸ್ ಮಾಡ್ತೇವೆ, ಅಥವಾ ಬಹಳ ಇಂಗ್ಲಿಷ್ ಯೂಸ್ ಮಾಡ್ತೇವೆ. ಆ ರೀತಿ ನಿಮ್ಗ ಒಟ್ಟು ಮಕ್ಕಳಿಗೆ ನಮ್ಮ ಉದ್ದೇಶ ಏನು, ಮಕ್ಕಳಿಗೆಲ್ಲ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗ್ಬೇಕಷ್ಟೇ. ಹೌದಾ, ಹಾಗಾಗಿ ನಿಮ್ಗೆ ಏನಾದ್ರು ಏನೋ ಹೇಳ್ತಾ ಇದಾರ, ಯಾಕೋ ಸುಮ್ನೆ ಕೇಳ್ತಾ ಇದೀವಿ ಆ ಟೈಮಿಗೆ ಅಟೆಂಡ್ ಆಗಿ ಅಲ್ಲ, ಫುಲ್ ಇಂಟ್ರೆಸ್ಟ್ ಇಲ್ಲೇ ಅಟೆಂಡ್ ಆಗ್ಬೇಕು. ನಾವ್ ಹೇಳಿದ್ ನಿಮ್ಗ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅನ್ನೋದೊಂದು ಉದ್ದೇಶ. ಹೌದಾ, ಹೌದಾ, ಆಲ್ಮೋಸ್ಟ್ ಎಲ್ಲರೂ ಡೌಟ್ಸ್ ಇಲ್ಲ, ಇಂಟ್ರೆಸ್ಟಿಂಗ್ ಇದೆ ಅಂತ ಬರ್ತಾ ಇದೆ. ಓಕೆ, 1 ಸೆಕೆಂಡ್. ಹೌದಾ, ಹಾಗಾದ್ರೆ ನಿಮ್ಗೆ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ ನಾನು, ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ.
ಸೊ ಇದರದ ನೆಕ್ಸ್ಟ್ ಕ್ಲಾಸಿಗೆ ನೆಕ್ಸ್ಟ್ ಸೆಷನ್ ಅನ್ನ ಮತ್ತೆ ಇನ್ನ ಇಂಟ್ರೆಸ್ಟಿಂಗ್ ಇದರಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಇನ್ನ ಒಂದಿಷ್ಟು ಇವ್ ಅದಾವು, ಅವು ಎಕ್ಸರ್ಸೈಸ್ ನಿಮ್ಗ ಈಸಿಲಿ ಬಂದ್ರ ಮಾಡ್ರಿ, ಇಲ್ಲ ಅಂತಂದ್ರ ನಾನ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ನಿಮ್ಗ ಕಂಟಿನ್ಯೂ ಮಾಡ್ತೇನೆ ಅಂತ ಮತ್ತೊಂದ್ಸಲ ನೆನಪು ಮಾಡ್ತಾ ಇದ್ದೀನಿ. ಕಂಪಲ್ಸರಿ ಎಲ್ರು ನನ್ಗೆ ಏನ್ ಮಾಡ್ಬೇಕು ಹೇಳ್ರಿ, ನಿಮ್ಮ ಇದನ್ನ ಏನದ ಚಾರ್ಟ್ ಬರೀಲಿಕ್ಕೆ ಹೇಳಿದಿನಲ್ಲ ಅದನ್ನ ನೀವೇನ್ ಮಾಡ್ಬೇಕು, ಬರೆದು ನನಗೆ ಫೋಟೋವನ್ನ ಸೆಂಡ್ ಮಾಡ್ಬೇಕು, ಹೌದಾ? ಸೊ ನಾನ್ ನಿಮ್ಗ ಮೊಬೈಲ್ ನಂಬರ್ ಬೇಕಾ ಆಮೇಲೆ ನಿಮ್ಮ ಗ್ರೂಪಿಗೆ ಅದು ಶೇರ್ ಮಾಡ್ತೇನೆ. ಓಕೆ, ಹಾಗಾಗಿ ಆಲ್ಮೋಸ್ಟ್ ಇವತ್ತ 2 ದಿನ ಟೈಮ್ ಇದೆ. ಅದಾದ್ಮೇಲೆ ನಾನು ನಿಮ್ಗ ಅದನ್ನ ಕಳಿಸ್ಲಿಕ್ಕೆ ವೇಟ್ ಮಾಡ್ತಾ ಇರ್ತೀನಿ. ಯಾರು ಎಷ್ಟು ಇಂಟ್ರೆಸ್ಟ್ ಇಲ್ಲೇ ಬರೋದು, ಎಷ್ಟು ಚೆನ್ನಾಗಿ ಬರ್ದಿರಿ ಅಂತ ಹೇಳಿ ನೋಡೋಣ ಅಂತ. ಓಕೆ, ಸೊ ಲೆಟ್ ಅಸ್ ವೈಂಡ್ ಅಪ್ ದ ಟುಡೇಸ್ ಸೆಷನ್. ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದ ಟುಡೇಸ್ ಸೆಷನ್. ಸೊ ಇವತ್ತಿಗೆ ಈ ಸೆಷನ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಕ್ಲಾಸ್ ಒಳಗ ಹೊಸ ಕಾನ್ಸೆಪ್ಟ್ ಒಂದಿಗೆ ಮತ್ತೆ ಸಿಗೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.